ಹಾಯ್ ಫ್ರೆಂಡ್ಸ್, ನಮಸ್ತೆ. ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಕ್ರೀಡಾ ಅಕಾಡೆಮಿಗೆ ಸ್ವಾಗತ, ಸುಸ್ವಾಗತ. ಎಸ್ ಪ್ರಿಯ ಸ್ನೇಹಿತರೆ, ಇವತ್ತಿನ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ದೊಂದಿಗೆ ಬಂದಿರುತ್ತೇವೆ. ಎಸ್ ಪ್ರಿಯ ಸ್ನೇಹಿತರೆ, ಇವತ್ತಿನ ಪ್ರಮುಖವಾದಂತಹ ಟಾಪಿಕ್ ಯಾವ್ದಪ್ಪ ಅಂತ ಕೇಳಿದಾಗ RRB ಮತ್ತು NTPC SSC GD ಗೆ ಸಂಬಂಧಪಟ್ಟಂತಹ ಒಂದು ವಿಶೇಷವಾದಂತಹ ಕ್ಲಾಸ್ ಏನಪ್ಪಾ ಅಂದ್ರ ಇವತ್ತ ನಮ್ಮ ಶಶಿ ಸರ್ ಅವರ ಏನಪ್ಪಾ ಅಂತಂದ್ರೆ ನಿಮಗೆ ಅಂತಲ್ಲ ಸರಳವಾದಂತಹ ವಿಧಾನದಲ್ಲಿ ಏನಪ್ಪಾ ಅಂತಲ್ರಿ ಸುಲಿದ ಬಾಳೆಹಣ್ಣಿನ ತರ ಏನಪ್ಪಾ ಅಂತಲ್ಲ ನಿಮ್ಗೆ ಏನಪ್ಪಾ ಅಂತಲ್ರಿ ಆ ಕ್ಲಾಸ್ ಏನಂತಲ್ಲ ಹೇಳ್ಕೊಡ್ತಾರೆ. ಎಸ್ ಪ್ರಿಯ ಸ್ನೇಹಿತರೆ, ತಾವಂತಲ್ಲ ಈ ಕ್ಲಾಸ್ ವೀಕ್ಷಣೆ ಮಾಡ್ಬೇಕು. ಯಾವುದೇ ಏನಪ್ಪಾ ಅಂತಲ್ರಿ ನಿಮಗೆ ತೊಂದರೆಗಳಿದ್ರಪ್ಪ ಅಂತಲ್ರಿ, ಯಾವುದೇ ಅಂತಲ್ಲ ನಿಮ್ ಎಕ್ಸಾಮ್ ಅಂತಲಪ್ಪ ಅಂದ್ರೆ ಅಂತಲ್ಲ ಸಂಬಂಧಪಟ್ಟ ಯಾವ್ದು ತಿಳಿಲಿಲ್ಲ ಅಂದ್ರೆ ಏನಪ್ಪಾ ಅಂತಲ್ಲ ನೀವೆಂತಲ್ಲ ಕಮೆಂಟ್ ಮೂಲಕ ಅಂತಲ್ಲ ತಿಳಿಸ್ತಾ ಇರಬೇಕು. ಅದೇ ಏನಪ್ಪಾ ಅಂತಲ್ಲ ನಮ್ಮ ಶಶಿ ಅವ್ರ ಏನಪ್ಪಾ ಅಂದ್ರ ಇನ್ಮೇಲೆ ಏನಪ್ಪಾ ಅಂದ್ರೆ ನಿಮ್ಗೆ ಅಂತಲ್ಲ RRB ಮತ್ತು NTPC ಎಕ್ಸಾಮ್ ಮತ್ತು SSC GD ಗೆ ಅಂತಲ್ಲ ಸಂಬಂಧಪಟ್ಟ ಅಂತಲ್ಲ ಎಲ್ಲಾ ಬಡ ವಿದ್ಯಾರ್ಥಿಗಳಿಗೋಸ್ಕರ ಏನಪ್ಪಾ ಅಂದ್ರ ನಾವು ಕೂಡ ಏನಪ್ಪಾ ಅಂದ್ರ ಈ MCQs ಅಂತಲ್ಲ ಕ್ವಶನ್ಸ್ ಏನಪ್ಪಾ ಅಂದ್ರ ಮಾಡ್ತಾ ಇದ್ದೇವೆ. ನಮ್ಗೆಲ್ಲರಿಗೂ ಏನಪ್ಪಾ ಅಂತಲ್ಲ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಯ್ ಎಲ್ರಿಗೂ, ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಕ್ರೀಡಾ ಅಕಾಡೆಮಿಗೆ ಸ್ವಾಗತ, ಸುಸ್ವಾಗತ. ಇವತ್ತು RRB ಗ್ರೂಪ್ ಡಿ ಮತ್ತು SSC GD ಕ್ವಶನ್ಸ್ ಡಿಸ್ಕಸ್ ಮಾಡೋಣ. ಅಂದ್ರೆ ಇನ್ನ ನೀವು ಯಾವ ತರ ಮಾಡ್ತೀರಾ ಕ್ವಶನ್ಸ್ ಲೆಕ್ಕ ಮಾಡಿ, ನಾವು ಅದರಲ್ಲಿ ಸ್ವಲ್ಪ ಈಸಿ ವೇಯಲ್ಲಿ ಹೇಳಿಕೊಡ್ತೀನಿ. ಅದರಲ್ಲಿ ನಿಮ್ಗೆ ಇಷ್ಟ ಆದ್ರೆ ಇದೇ ವೇಯಲ್ಲಿ ಟ್ರೈ ಮಾಡಿ, ಇಲ್ಲಾಂದ್ರೆ ಇನ್ನು ಈಸಿ ವೇಯಲ್ಲಿ ನಮ್ಗೆ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡೋಣ. ಈ ಕ್ವಶನ್ಸ್ RRB ಗ್ರೂಪ್ ಡಿಗೆ ಮತ್ತು SSC GD ಆಲ್ರೆಡಿ ಆಗಿದೆ. ಇದೇ ಸೇಮ್ ಈ ತರ ಹೆಂಗ್ ಕ್ವಶನ್ ಇದೆ ಇದೇ ಪ್ಯಾಟರ್ನ್ ಅಲ್ಲಿ ಆಗಿದೆ. ಇದೇ ಪ್ಯಾಟರ್ನ್ ನೋಡಿ ಹೆಂಗಿದೆ, 0.2 ಪ್ಲಸ್ 0.22 ಪ್ಲಸ್ 0.222 ಪ್ಲಸ್ ಈ ತರ ಕ್ವಶನ್ಸ್ ಇದೆ. ಈ ತರ ಕ್ವಶನ್ಸ್ ಬಂದ ತಕ್ಷಣ ನಮ್ಗೆ ಅನ್ಸುತ್ತೆ ಪಾಯಿಂಟ್ ಅಲ್ಲಿ ಇದೆ, ಇದು ಪಾಯಿಂಟ್ ಅಲ್ಲಿ ಕಷ್ಟ ಆಗ್ತೈತಿ ಅಂತೇಳಿ ನಾವು ಅರ್ಧ ಅಲ್ಲೇ ಕ್ವಶನ್ಸ್ ಎಕ್ಸಾಮ್ ಅಲ್ಲಿ ಅರ್ಧ ಅಲ್ಲೇ ವೀಕ್ ಆಗಿಬಿಡ್ತೀವಿ. ಈ ತರ ಕ್ವಶನ್ಸ್ ಬಂದ ತಕ್ಷಣ ಈ ತರ ಎರಡು ರೀತಿಯಲ್ಲಿ ಮಾಡ್ಬೋದು ಈ ಕ್ವಶನ್ಸ್ ನಾವು. ಎರಡು ರೀತಿಯಲ್ಲಿ, ಒಂದ್ ರೀತಿ ನಿಮ್ ಮೆಥಡ್ ಇದೆ ನೋಡೋಣ. ಈ ತರ ಫಸ್ಟ್ ಕ್ವಶನ್ಸ್ ಇದು ಹಚ್ಚೋಣ. 0.222 ಎಷ್ಟಿದೆ, 5 ಇದೆ. ನೆಕ್ಸ್ಟ್ 0. ಈ 0 ಪಾಯಿಂಟ್ ಇದೆಯಲ್ಲ, ಇದು ಕೆಳಗಡೆ ಬರೋ ಪಾಯಿಂಟ್ ನಾವು ಈ ಕಡೆ ಅಲ್ಲಿ ಹಚ್ಚೋಬಾರ್ದು, ಎಲ್ಲಿದೆ ಅಲ್ಲಿ ಹಚ್ಚೋಬಾರ್ದು. 0.222 ನೆಕ್ಸ್ಟ್ 0.22 ನೆಕ್ಸ್ಟ್ 0.2 ಇಷ್ಟು ಮಾಡ್ತೀರಾ, ಇದನ್ನ ಆಡ್ ಮಾಡ್ತೀವಿ, ಕೂಡಿಸ್ತೀವಿ. ಎಷ್ಟಾಗುತ್ತೆ, 2, 2, 2, 4, 6, 8 ಎಷ್ಟಾಗುತ್ತೆ, 10. ಒಂದು ಇಲ್ಲಿ ಕೈಲ ಮತ್ತೆ 1.1 1.08642 ಇದು ಆನ್ಸರ್. ಆಪ್ಷನ್ಸ್ ಡಿ 1.084 ಇದೆ. ಈ ತರ ಮಾಡಿದ್ರೆ ಟೈಮ್ ವೇಸ್ಟ್ ಆಗ್ತೈತಿ. ಈ ತರ ಮಾಡ್ಕೊಂಡ್ರೆ ಎಕ್ಸಾಮ್ ಅಲ್ಲಿ 1 ನಿಮಿಷ 2 ನಿಮಿಷ ವೇಸ್ಟ್. ಈ ತರ ಮಾಡ್ಬೋದು. ಇದನ್ನ ಈಸಿಯಲ್ಲಿ ಮಾಡೋಣ. ಎಷ್ಟಿದೆ, 0.2 0.22 0.22 ಇದೆ, ಇಷ್ಟಿದೆ. ಸೇಮ್ ಈ ಮೆಥಡ್ ಅಲ್ಲಿ ಇದ್ರೆ 2 ಎಷ್ಟಿದೆ ನೋಡಿ, ಇಲ್ಲಿ 2 2 2 5 ಇದೆ. ಸೊ ಏನಿಲ್ಲ, 2 ಮಗಿನ 5 ಸಲ ಬರೀರಿ, 2 ಟೈಮ್ಸ್ ಅಷ್ಟೇ. 2 ನೆಕ್ಸ್ಟ್ 2 ಮಗಿ 4 6 8 10 ಇಷ್ಟೇ ಆನ್ಸರ್. ಇಲ್ಲಿ ನೋಡಿ 1 2 3 4 5 5 ಸಂಖ್ಯೆ ಬಿಟ್ಟು ಪಾಯಿಂಟ್ ಐತಿ, 5 ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಡ್ರಿ. 1 2 3 4 5 5 ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಡ್ರಿ. ಇಷ್ಟೇ, ಏನು ಇಲ್ಲ. ಆಡ್ ಮಾಡೋದು ಅಷ್ಟೇ ಬರುತ್ತೆ ಆನ್ಸರ್. ಈಸಿ ವೇಲಿ ಡೈರೆಕ್ಟ್ ಅಲ್ಲಿ ನಾವು ಬರೋದು ಏನಿಲ್ಲ. 2 ಇದೆ, 2 ಮಗಿ ಬರ್ತದೆ. 3 ಇತ್ತಂದ್ರೆ 3 ಮಗಿ ಬರಬೇಕು, 4 ಇದ್ರೆ 4 ಟೇಬಲ್ ಬರಬೇಕು ಅಷ್ಟೇ, ಮತ್ತೇನಿಲ್ಲ. ಆಪ್ಷನ್ ಬಿ ನೋಡಿ, ಸೇಮ್ ಕ್ವಶನ್ಸ್ ಆಗಲೇ ಬಿಡಿಸಿರಲ್ಲ, ಅದೇ ಕ್ವಶನ್ ಸೇಮ್ ಇದೆ. ಆಗಲೇ ಯಾವ ತರ ಮಾಡೋಣ, ಇದ್ರು ಅದೇ ತರ ಮಾಡೋಣ ನೋಡಿ. 0.1 0.11 0.111 0.111 ಇಷ್ಟಿದೆ, ಸೇಮ್ ಇದೆ. ಆಗ್ಲೇ ಏನ್ ಮಾಡಿದ್ರಿ, 0.22 ಇತ್ತು, 2 ಟೇಬಲ್ಸ್ ಅಂದ್ರೆ 2 ಮಗಿ 5 ಸಲ ಬರೆದ್ರಿ, 4 ಇದ್ರೆ 4 ಸಲ ಬರೆದ್ರಿ, 3 ಸಂಖ್ಯೆ ಇದೆ 3 ಸಲ ಬರೆದ್ರಿ. ಎಷ್ಟಿದೆ, 4 ಇದೆ. 1 ಮಗಿ 4 ಸಲ ಬರೆದ್ರಿ ಅಂದ್ರೆ 1 2 3 4 ಇಷ್ಟ. 4 ಸಂಖ್ಯೆ ಇದೆಯಲ್ಲ, 4 ಸಲ ಬರೆದ್ರಿ. 4 ಸಂಖ್ಯೆ ಬಿಟ್ಟು ಪಾಯಿಂಟ್ ಇದೆಯಲ್ಲ, 4 ಸಂಖ್ಯೆ ಬಿಟ್ಟು ಪಾಯಿಂಟ್. ಇದೇ ಆನ್ಸರ್. ಇಷ್ಟೇ, ಇದೇ ತರ ಕ್ವಶನ್ಸ್ ಇರುತ್ತೆ. ಸೇಮ್ ಪ್ಯಾಟರ್ನ್, ಎಲ್ಲದಕ್ಕೂ ಸೇಮ್ ಪ್ಯಾಟರ್ನ್ ಅಂದ್ರೆ ನಂಬರ್ ಸೇಮ್ ಇರಬೇಕು. ನಂಬರ್ ಸೇಮ್ ಇರಬೇಕು. 0.1 0.1 ಈ ತರ 0.3 0.33 0.4 0.44 ನಂಬರ್ ಸೇಮ್ ಇತ್ತಂದ್ರೆ ಇದೇ ಟ್ರಿಕ್ ಯೂಸ್ ಮಾಡಿ, ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಇದು ನಿಮ್ಗೆ ಹೋಮ್ವರ್ಕ್ ಮಾಡಿ, ಇದನ್ನ ಕಮೆಂಟ್ ಮಾಡಿ, ಆನ್ಸರ್ ಕರೆಕ್ಟ್ ಇದೆಯಲ್ಲ ನಾನು ರಿಪ್ಲೈ ಮಾಡ್ತೀನಿ. ಈ ತರ ಕ್ವಶನ್ಸ್ RRB NTPC ರೀಸೆಂಟ್ ಆಗಿ ಕೇಳಿದ್ದಾರೆ, ಮೊನ್ನೆ ಅಂಡರ್ ಎಕ್ಸಾಮ್ ಆಯ್ತಲ್ಲ, ಸೇಮ್ ಕ್ವಶನ್ಸ್ ಈ ತರ. ಲಾಸ್ಟ್ ಟೈಮ್ ಡಿ ಗ್ರೂಪ್ ಗೆ ಈ ತರ ಕ್ವಶನ್ಸ್, SSC ಅಂದ್ರೆ ಕಾಮನ್ ಕ್ವಶನ್ಸ್ ಎಲ್ಲ 1 + 2 ನಾರ್ಮಲ್ ಕೇಳಿದ್ವಿ, 1 + 2 + 3 ಸೊ ಆನ್ ಕೇಳಿದ್ವಿ, ಫಾರ್ಮುಲಾ ಇದೆ ಹಾಕ್ತಿವಿ. ಈಗ ಕೇಳಿದ್ರೆ 1³ + 2³ + 3³ + 4³ 10³ ವರೆಗೆ ಕೇಳಿದ್ರೆ ಇದನ್ನ ಯಾವ ತರ ಮಾಡಿದ್ರಿ ಅಂದ್ರೆ, ನೀವು 1³ ಕಂಡು ಹಿಡಿದ್ರೆ 1³ 1 2³ 8 3³ 27
ಈ ತರ ಮಾಡ್ಕೊಂತ 10 ಕ್ಯೂಬ್ ಕಂಡಿಡಿದು 2 ಮಾರ್ಕ್ಸ್ಗೆ ಎಕ್ಸಾಮ್ ಹೋಗ್ಬಿಡೋದು. ಇದನ್ನ ಯಾವ ತರ ಮಾಡೋಣ ಅಂತ ಇದಕ್ಕೊಂದು ಟ್ರಿಕ್ಸ್ ಇದೆ. ಟ್ರಿಕ್ಸ್ ಅಂತಂದ್ರೆ ಫಾರ್ಮುಲಾ ಇದೆ, ಟ್ರಿಕ್ಸ್ ಇದೆ ಮಾಡೋಣ. 1 ಕ್ಯೂಬ್ ಯಾವ ತರ ಬರ್ತೀವಿ ನಾವು 1 × 1 × 1 ಇದ ಬರುತ್ತೆ. 2 ಕ್ಯೂಬ್ 2 ಕ್ಯೂಬ್ ಅಂದ್ರೆ 2 × 2 × 2 ಈ ತರ ಬರ್ತೀವ. ಇದನ್ನ ಹೆಂಗ್ ಮಾಡೋಣ ಅಂತಂದ್ರೆ ಇಷ್ಟಿದೆ 1 to 10 ಇದೆ 1 + 2 + 3 ಸೊ 10 ಇದೆ. ಈ ತರ ಇದೆಯಲ್ಲ, ಈ ತರನ ಇದಕ್ಕೊಂದು ಟ್ರಿಕ್ಸ್ ಇದೆ. ಇದನ್ನ 3 ಸಲ ಇಂಟು ಮಾಡಿದರೆ ಇದನ್ನ ಕಂಡುಹಿಡಿಯುವ ನಾವು. ಇದಕ್ಕೊಂದು ಟ್ರಿಕ್ಸ್ ಇದೆ. 1 ಇಂದ 10 ವರೆಗೆ ಆಡ್ ಮಾಡೋದು. ಈ ಫಾರ್ಮುಲಾ ಹಾಕಿದ್ರು ಬರುತ್ತೆ n × n + 1/2 ಆಗಿ ಫಾರ್ಮುಲಾ ಹಾಕಿದ್ರು ಮಾಡಿದ್ರೆ. ಇಲ್ಲ ಅಂದ್ರೆ ಇದೇನಿದೆ ನೋಡಿ 10 ಇದೆಯಲ್ಲ, 10 ಅರ್ಧ ಎಷ್ಟು 5 ಅದನ್ನ 2 ಸಲ ಹಾಕ್ತೀರಿ 55. ಫಾರ್ಮುಲಾ ಹಾಕಿ ಮಾಡಿದ್ರೆ 55 ಬರುತ್ತೆ. ನೀವು ಡೈರೆಕ್ಟ್ ಆಗಿ ಅರ್ಧ ತಗೊಂಡು 2 ಸಲ ಮಾಡಿದ್ರೆ ಬರುತ್ತೆ. 1 ಇಂದ 100 ವರೆಗೆ ಇತ್ತಂದ್ರೆ ಸೇಮ್ 100 ಅರ್ಧ 50 2 ಸಲ ಹಾಕಿ ಸೇಮ್. ಇದಾಯ್ತಲ್ಲ, ಬಂತು ಇಷ್ಟು. ಇವಾಗ ಕ್ಯೂಬ್ ಅಲ್ಲಿ ನಾವು ಒಂದು ತೆಗೆದಿದ್ದೀವಿ ಅಂದ್ರೆ ಒಂದ್ ಬಂದಿದೆ. ಏನ್ ಹೊಡಿತೀವಿ ಸ್ಕ್ವೇರ್ ಹೊಡಿತೀವಿ ಅಷ್ಟೇ. ಸ್ಕ್ವೇರ್ ಮಾಡಿದ್ದೀನಿ 55 ಸ್ಕ್ವೇರ್ ಮಾಡೋದು ಈಸಿ ಗೊತ್ತಿದೆ ನಮ್ಗೆ. ಸ್ಕ್ವೇರ್ ಹೆಂಗ್ ಮಾಡ್ತೀರಾ 55 ಸ್ಕ್ವೇರ್ ಈ ತರ ಇದ್ದಾಗ ಲಾಸ್ಟ್ 5 ಇತ್ತಂದ್ರೆ 5 ಸ್ಕ್ವೇರ್ ಎಷ್ಟು 25. 5 ನೆಕ್ಸ್ಟ್ ನಂಬರ್ ಯಾವುದು 6 5 6 30. ಇದೇ ಆನ್ಸರ್. ಇದೇ ಸ್ಕ್ವೇರ್ ಇದೆ. ಸ್ಕ್ವೇರ್ ಅಲ್ಲಿ ಮಾಡೋದು ಇದೆ. ಸರ್ ನೀವು ಸ್ಕ್ವೇರ್ ಹೆಂಗ್ ಮಾಡ್ತೀರಾ 55 ಅಂದ ತಕ್ಷಣ ಇದನ್ನ 55 2 ಸಲ ಇಂಟು ಮಾಡ್ತೀರಾ. ಅದು ಮಾಡಿದ್ರೆ ಅಷ್ಟೇ ಆನ್ಸರ್ ಬರುತ್ತೆ, ಈಸಿ ಹೋಗುತ್ತೆ. ನಾವು ಸ್ಕ್ವೇರ್ ಅಲ್ಲಿ ಬೇರೆ ಬೇರೆ ಇದೆ. 0 to 40 ಮಾಡೋ ಟ್ರಿಕ್ಸ್ ಬೇರೆ ಇರುತ್ತೆ. 14 50 ಮಾಡೋದು ಬೇರೆ ಇರುತ್ತೆ. 50 ಇಂದ 90 ಮಾಡೋದು ಬೇರೆ ಇರುತ್ತೆ. 90 ಇಂದ 100 ಮಾಡೋ ಟ್ರಿಕ್ಸ್ ಇರುತ್ತೆ. 100 ಮೇಲೆ ಮತ್ತೆ ಈಸಿ ಆಗುತ್ತೆ. ಇನ್ನು 5 ಲಾಸ್ಟ್ 5 ಅಂತಂದ್ರೆ ಇವಾಗ ನೋಡಿ 45 ಇದು ಸ್ಕ್ವೇರ್. 5 ಸ್ಕ್ವೇರ್ ಎಷ್ಟು 25. ನೆಕ್ಸ್ಟ್ 4 ನೆಕ್ಸ್ಟ್ ನಂಬರ್ ಯಾವುದು 5 4 5 20 ಇದು ಸ್ಕ್ವೇರ್. ಇದೆ ಅಂತ ಲಾಸ್ಟ್ 5 ಇತ್ತಂದ್ರೆ ಆ 5 ಸ್ಕ್ವೇರ್ ಬರೆದು ಆ ಸಂಖ್ಯೆ ಇನ್ನೊಂದು ಸಂಖ್ಯೆ ಇರುತ್ತಲ್ಲ ಆ ಸಂಖ್ಯೆ ಮುಂದಿನದಲ್ಲೇ ಇಂಟು ಮಾಡಿದ್ರೆ ಅದೇ ಆನ್ಸರ್ ಬರುತ್ತೆ. ಇದರ ಆನ್ಸರ್ ಎಷ್ಟು 3025 ಆಪ್ಷನ್ ಬಿ. ಈ ಕ್ವಶನ್ಸ್ ಎಕ್ಸಾಮ್ ಆಗಿರೋದೆ. 50 ರಿಂದ 60 ಅವಿಭಾಜ್ಯ ಸಂಖ್ಯೆಗಳು ಎಷ್ಟು? ಮೊದಲು ನಮ್ಗೆ ಅವಿಭಾಜ್ಯ ಸಂಖ್ಯೆಗಳನ್ನು ಗೊತ್ತಿರಬೇಕು. ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಪ್ರೈಮ್ ನಂಬರ್ಸ್. ಪ್ರೈಮ್ ನಂಬರ್ಸ್ ಅಂದ್ರೆ ಏನಂತ ಗೊತ್ತಿರಬೇಕು ಮುಂದೆ. ಪ್ರೈಮ್ ನಂಬರ್ಸ್ ಅಂದ್ರೆ 2 ಫ್ಯಾಕ್ಟರ್ ಒಳಗೊಂಡಿರೋದು. ಏನಂತಂದ್ರೆ ಯಾವುದೇ ಒಂದು ಸಂಖ್ಯೆ ತನ್ನಿಂದ ಭಾಗ ಹೋಗ್ಬೇಕು ಮತ್ತು 1ರಿಂದ ಮತ್ತೆ ಬೇರೆ ಸಂಖ್ಯೆ ಹೋಗ್ಬೋದು. ತನ್ನಿಂದ ಮತ್ತು 1ರಿಂದ ಭಾಗ ಹೋದ್ರೆ ಇದು ಪ್ರೈಮ್ ನಂಬರ್ಸ್. ಇದು ಪ್ರೈಮ್ ನಂಬರ್ಸ್ ಮೇಲೆ ಒಂದು ಕ್ವಶನ್ ಫಿಕ್ಸ್ ಹೇಳ್ತಿರ್ತಾರೆ. ಈ PC ಗೆ ಅಂದ್ರೆ ಪ್ರೈಮ್ ನಂಬರ್ಸ್ ಹೋಗಿದೆ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು, ಪ್ರೈಮ್ ನಂಬರ್ ಯಾವುದು? ಕೇಳಿ ಅವ್ರಿಗೂ ಸಾಕಾಗಿದೆ, ಆನ್ಸರ್ ಹಾಕಿ ನಿಮಗೂ ಸಾಕಾಗಿದೆ. ಇನ್ನೊಂದು ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು? 1 ಅಲ್ಲ, ನೆನ್ಪಿಟ್ಟುಕೊಳ್ಳಿ. ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ 2. ಅವಿಭಾಜ್ಯ ಸಂಖ್ಯೆ ಸ್ಟಾರ್ಟ್ ಆಗದೆ 2ರಿಂದ. 1 ಅನ್ನೋದು ಯೂನಿವರ್ಸಲ್ ನಂಬರ್, ಅದು ಪ್ರೈಮ್ ನಂಬರ್ ಅಲ್ಲ, ಕಂಪೋಸಿಟ್ ನಂಬರ್ ಅಲ್ಲ, ಅಂದ್ರೆ ಭಾಜ್ಯ ಸಂಖ್ಯೆನಲ್ಲ ಅವಿಭಾಜ್ಯ ಸಂಖ್ಯೆನೂ ಅಲ್ಲ. 1 2ರಿಂದ ಸ್ಟಾರ್ಟ್ ಆಗುತ್ತೆ. ನಮಗೆ ಕೇಳಿದರೆ 50 ರಿಂದ 60 ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಅಂತ. ಅಂದ್ರೆ ನೀವು 50 ರಿಂದ 60 ನಂಬರ್ ಬರ್ಕೊಂಡು ಅದ್ರಲ್ಲಿ ಯಾವ ಭಾಗ ಹೋಗುತ್ತೋ ಯಾವುದಿಲ್ಲ ಅನ್ನೋ ಟೈಮ್ ಎಷ್ಟು. ಅದಕ್ಕೆ ಒಂದು ಕೋಡ್ ಮಾಡಿದೀವಿ. ಕೋಡ್ ಅಂತಂದ್ರೆ 100 ರಿಂದ ಟೋಟಲ್ 1 ರಿಂದ 100 ಎಷ್ಟು ಅವಿಭಾಜ್ಯ ಸಂಖ್ಯೆ ಹೇಳಿವೆ. ಅದರಲ್ಲಿ 1 ರಿಂದ 10 ಎಷ್ಟು ಬರುತ್ತೆ, 10 ರಿಂದ 20 ಎಷ್ಟು ಬರುತ್ತೆ, 20 ರಿಂದ 30 ಎಷ್ಟು ಬರುತ್ತೆ. ಹಂಗ ಅದ್ ನೆನ್ಪಿಟ್ಕೊಂಡ್ರೆ ಈಸಿ ಆಗುತ್ತೆ, ನಿಮ್ಗೆಲ್ಲ ಗೊತ್ತಾಗ್ಬಿಡುತ್ತೆ. ಟೋಟಲ್ ನೋಡಿ 1 ರಿಂದ ಟೋಟಲ್ 100ರವರೆಗೆ ಅವಿಭಾಜ್ಯ ಸಂಖ್ಯೆಗಳು ಎಷ್ಟಿದಾವೆ ಆಲ್ರೆಡಿ ಕಲ್ತಿದ್ದಾರೆ, ಕೇಳಿರ್ತೀರಾ. ಎಷ್ಟಿದಾವೆ ಟೋಟಲ್ 25 ಅವಿಭಾಜ್ಯ ಸಂಖ್ಯೆಗಳು. 1 ರಿಂದ 100ರವರೆಗೆ ಟೋಟಲ್ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು 25. ಅದರಲ್ಲಿ ಮತ್ತೆ ಕೇಳಿದಾನೆ 1 ರಿಂದ 50ರವರೆಗೆ ಎಷ್ಟು, 50 ರಿಂದ 100ರವರೆಗೆ ಎಷ್ಟು ಅಂತ ಗೊತ್ತಿರಬೇಕು. 1 ರಿಂದ 50ರವರೆಗೆ ಎಷ್ಟಿದಾವೆ ಪ್ರೈಮ್ ನಂಬರ್ಸ್ 15. 50 ರಿಂದ 100ರವರೆಗೆ 10 ಇದಾವೆ. ಇದಂತ ನಮ್ಗೆ ಗೊತ್ತಿರುತ್ತೆ. ಅವ್ರೇನ್ ಕೇಳಿದರೆ 50 ರಿಂದ 60. ನೆಕ್ಸ್ಟ್ ಕೇಳಿದಾರೆ 60 ರಿಂದ 70 ಎಷ್ಟಿದಾವೆ, 90 ರಿಂದ 100 ಒಳಗಡೆ ಅವಿಭಾಜ್ಯ ಸಂಖ್ಯೆ ಎಷ್ಟು ಅಂತ ಕೇಳಿದಾರೆ. ಅದಕ್ಕೆ ಒಂದು ಸಿಂಪಲ್ ಒಂದು ಕೋಡ್, ಈ ಒಂದು ಕೋಡ್ ನೆನ್ಪಿಟ್ಟು ಬಂದ್ರೆ ಎಲ್ಲ ಗೊತ್ತಾಗುತ್ತೆ. 100ರವರೆಗೆ ಎಷ್ಟು ಅಂತ ಗೊತ್ತಾಗ್ಬಿಡುತ್ತೆ. ಏನಿಲ್ಲ 4 ಸೈಡ್ ಇಡಿ 4 2 2 3 2 2 3 2 1 ಇಷ್ಟು ಕೋಡ್ ನೆನಪಿಟ್ಟರೆ ನೀವು 1 ರಿಂದ 100ರವರೆಗೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳು ಎಲ್ಲ ಗೊತ್ತಾಗುತ್ತೆ. ಇವಾಗ ನೋಡಿ 4 ಇದೆ, ಇದು ಫಸ್ಟ್ ಇದೆ. 1 ರಿಂದ 10ರವರೆಗೆ ಎಷ್ಟಿದೆ ಅವಿಭಾಜ್ಯ ಸಂಖ್ಯೆಗಳು 4 ಇದೆ. ನೆಕ್ಸ್ಟ್ 10 ರಿಂದ 20ರವರೆಗೆ ಎಷ್ಟಿದೆ 4 ಇದೆ. ನೆಕ್ಸ್ಟ್ 20 ರಿಂದ 30 ಎಷ್ಟಿದೆ 2. ನೆಕ್ಸ್ಟ್ 30 ರಿಂದ 40 2 ಇದೆ. ಇದು 40 ರಿಂದ 50. ನೆಕ್ಸ್ಟ್ 50 ರಿಂದ 60, 60 ರಿಂದ 70, ಇದು 70 ರಿಂದ 80, 80 ರಿಂದ 90, 90 ರಿಂದ 100. ಇಷ್ಟು. ಇವಾಗ ಕಮೆಂಟ್ ಮಾಡಿ. ಇವಾಗೆಲ್ಲ ಹೇಳಿದಿನಲ್ಲ, ಇವಾಗ ನೋಡಿ ಆನ್ಸರ್ 50 ರಿಂದ 60ರವರೆಗಿನ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು. ಕಮೆಂಟ್ ಮಾಡಿ ಎಷ್ಟು ಬರುತ್ತೆ ನೋಡಿ. ಈಗ ನಿಮ್ಗೆ ಗೊತ್ತಿದೆ 1 ರಿಂದ 10ರವರೆಗೆ 4 ಅಂತ ಗೊತ್ತಿದೆ. ಸೇಮ್ 10 ರಿಂದ 20ರವರೆಗೆ 4, 20 ರಿಂದ 30ರವರೆಗೆ 2. ಸೇಮ್ ಆನ್ಸರ್ ಯಾವುದು 50 ರಿಂದ 60ರವರೆಗೆ ಕೇಳಿದ್ದಾರೆ. 50 ರಿಂದ 60ರವರೆಗೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿದೆ 2 ಅವಿಭಾಜ್ಯ ಸಂಖ್ಯೆ. 50 ರಿಂದ 60ರವರೆಗೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳು 2 ಅವಿಭಾಜ್ಯ ಸಂಖ್ಯೆ. ಆಪ್ಷನ್ ಸಿ 2 ಆನ್ಸರ್.
ನಿಮ್ಗೆ ಅವಿಭಾಜ್ಯ ಸಂಖ್ಯೆಗಳು ಭಾಜ್ಯ ಸಂಖ್ಯೆಗಳು ಅಂದ್ರೆ ಭಾಜ್ಯ ಸಂಖ್ಯೆಗಳು ಯಾರು? ಭಾಜ್ಯ ಸಂಖ್ಯೆಗಳು ಅಂತಂದ್ರೆ ಏನು? ಅಂದ್ರೆ ಎರಡು ನಂಬರ್ ಇಂದ ಹೆಚ್ಚಿಗೆ ನಂಬರ್ ಇಂದ ಭಾಗ ಹೋಗ್ಬೇಕು. ಇವಾಗ 2 ನಂಬರ್ 2ರಿಂದ ಹೋಗುತ್ತೆ, 1 ನಂಬರ್ ಇಂದ ಹೋಗುತ್ತೆ. ಇನ್ನೊಂದು ನಂಬರ್ ಇಲ್ಲ, 2ರಿಂದ ಅಷ್ಟೇ ಭಾಗ ಹೋಗುತ್ತೆ, 2 ಸಂಖ್ಯೆಗಳಿಂದ ಅಷ್ಟೇ ಭಾಗ ಹೋಗುತ್ತೆ, ಅದು ಭಾಜ್ಯ ಸಂಖ್ಯೆ ಅಲ್ಲ. 2 ಸಂಖ್ಯೆಗಿಂತ ಹೆಚ್ಚು ಸಂಖ್ಯೆಯಿಂದ ಭಾಜ್ಯ ಹೋದ್ರೆ ಅದು ಭಾಜ್ಯ ಸಂಖ್ಯೆ. ಇವಾಗ ನೋಡಿ, ಇದು ಆನ್ಸರ್. ಅತಿ ಚಿಕ್ಕ ಭಾಜ್ಯ ಸಂಖ್ಯೆ ಯಾವುದು? ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ 2. ಅತಿ ಚಿಕ್ಕ ಭಾಜ್ಯ ಸಂಖ್ಯೆ, ಅತಿ ಚಿಕ್ಕ ಕಾಂಪೋಸಿಟ್ ನಂಬರ್ ಯಾವುದು? ಕಮೆಂಟ್ ಮಾಡಿ. ಕ್ವಶನ್ಸ್ ನೋಡಿ. ಸ್ಕ್ವೇರ್ ರೂಟ್ ಆಫ್ 625. ಇದು ಕ್ವಶನ್ಸ್ ಹೋದ್ರೆ ಈಜಿ ಅನ್ಸುತ್ತೆ. ಸ್ಕ್ವೇರ್ ರೂಟ್ ಆಫ್ 625, ರೂಟ್ ಆಫ್ 25. ಇದು ಎಲ್ರಿಗೂ ಆನ್ಸರ್ ಕಮೆಂಟ್ ಮಾಡಿದ್ರಿ. ಎಲ್ರು ಆನ್ಸರ್ ಹೇಳ್ತಾರೆ, ಕರೆಕ್ಟ್ ಆಗಿ ಯಾರು ಹೇಳಂಗಿಲ್ಲ. ನಾ ಹೇಳ್ತೀನಿ, ಆಲ್ರೆಡಿ ಎಕ್ಸಾಂಪಲ್ ಆಗೈತಿ. ಕ್ವಶನ್ಸ್ ನೋಡಿದ್ರೆ ಈಸಿ ಇದೆ. ಸ್ಕ್ವೇರ್ ರೂಟ್ ಆಫ್ 625 ಆನ್ಸರ್ ಎಲ್ರು ಹೇಳ್ತಾರೆ, ಇದ್ರದ್ದು 25 ಅಂತ. ಬಟ್ ಕ್ವಶನ್ಸ್ ಏನಿದೆ? ಸ್ಕ್ವೇರ್ ರೂಟ್ ಆಫ್ ದಿಸ್ ಒನ್ ಅಂದ್ರೆ ಇದ್ರ ಸ್ಕ್ವೇರ್ ರೂಟ್ ಕಂಡಿಡಿ ಅಂತ ಹೇಳೋದು. ಹೆಂಗ್ ಮಾಡ್ತಿದ್ದೀನ? ಇದ್ರ ಸ್ಕ್ವೇರ್ ರೂಟ್ ಎಷ್ಟು? 25. ಇದ್ರ ವ್ಯಾಲ್ಯೂ ಎಷ್ಟು? 25. ಸ್ಕ್ವೇರ್ ರೂಟ್ ಆಫ್ ದಿಸ್ ಒನ್ ಅಂದ್ರೆ ಇದ್ರ ಸ್ಕ್ವೇರ್ ರೂಟ್ ಕಂಡಿಡ್ಬೇಕು. ಅಂದ್ರೆ ಇದ್ರ ಸ್ಕ್ವೇರ್ ರೂಟ್ ವ್ಯಾಲ್ಯೂ ಎಷ್ಟು ಬರುತ್ತೆ? ಇದ್ರದ್ದು 5 ಬರುತ್ತೆ. ಈಸಿ ಎಲ್ಲ ಕ್ವಶನ್ಸ್. ಸ್ಕ್ವೇರ್ ರೂಟ್ ಆಫ್ 625 ಎಲ್ಲರೂ ಆನ್ಸರ್ ಹಾಕ್ತಿದ್ದಾರೆ, 25 ಹಾಕ್ತಾರೆ. ಸ್ಕ್ವೇರ್ ರೂಟ್ ಆಫ್ 625 25. ಬಟ್ ಕೇಳಿದ್ದೇನು? ಸ್ಕ್ವೇರ್ ರೂಟ್ ಆಫ್ ಈ ವ್ಯಾಲ್ಯೂ ಕೇಳಿದ್ದಾರೆ. ಅಂದ್ರೆ ಈ ವ್ಯಾಲ್ಯೂ ಎಷ್ಟು ಬರುತ್ತೆ? ಈ ವ್ಯಾಲ್ಯೂ 25. 25 ಸ್ಕ್ವೇರ್ ರೂಟ್ ಕೇಳಿದ್ದಾರೆ ಅಂದ್ರೆ 5 ಆನ್ಸರ್. ಇಲ್ಲಿದೆ ನೋಡಿ, ಸ್ಕ್ವೇರ್ ರೂಟ್ ಆಫ್ 25 ಈ ತರ ಇತ್ತಂದ್ರೆ ಇದ್ರ ಸ್ಕ್ವೇರ್ ರೂಟ್ ಕಂಡಿಡೋದು. ಅಂದ್ರೆ ಇದ್ರ ಸ್ಕ್ವೇರ್ ರೂಟ್ ಆಫ್ 25 ಎಷ್ಟು ಬರುತ್ತೆ? 5 ಬರುತ್ತೆ. ಈ ತರ ಇದೆ. ಇದು ಹೆಂಗಂತಂದ್ರೆ ಸ್ಕ್ವೇರ್ ರೂಟ್ ಆಫ್ ಈ ಟೋಟಲ್ ಆನ್ಸರ್ 25 ಬಂದ ತಕ್ಷಣ ನಮ್ಗೆ ಅನ್ಸುತ್ತೆ ಅದೇ ಆನ್ಸರ್, ಅದ್ರ ಕಂಡಿಡಿಯೋಲ್ಲ ಅಂತ ಹೇಳಿ. ಇದ್ರದ್ದು ಇಷ್ಟು ವ್ಯಾಲ್ಯೂ ಎಷ್ಟು ಬರುತ್ತಲ್ಲ ಇದ್ರ ಸ್ಕ್ವೇರ್ ರೂಟ್ ಕಂಡಿಡಬೇಕು. ಇದ್ರ ಸ್ಕ್ವೇರ್ ರೂಟ್ ಸರಿನಾ? ಇದೊಂದು ಕ್ವಶನ್ಸ್. ಇಲ್ಲಿ ನೋಡಿ ಕ್ವಶನ್ಸ್ ಹೆಂಗ್ ಕೇಳಿದಾರೆ. ವಾಟ್ ಈಸ್ ದ ಹಾಫ್ ಆಫ್ 2 ಪವರ್ 100? ಹೆಂಗ್ ಕೇಳಿದ್ದಾರೆ? ವಾಟ್ ಈಸ್ ದ ಹಾಫ್ ಆಫ್ 2 ಪವರ್ 100? 2 ಪವರ್ 100 ಇದ್ರದ್ದು ಅರ್ಧ ಎಷ್ಟು ಅಂತ ಕೇಳಿದ್ದಾರೆ. ಎಲ್ರು ಏನ್ ಮಾಡ್ತಾರೆ? ಇದಕ್ಕ ಇದ್ರ ಹಾಫ್ ಆಫ್ ಅಂದ ತಕ್ಷಣ 2 ಪವರ್ 50, ಇಲ್ಲ ಅಂತಂದ್ರೆ 1 ಪವರ್ 100. ಇದು ಹಾಫ್ ಆಫ್ 2 ಪವರ್ 100. 2 ಪವರ್ 100 ಇದ್ರದ್ದು ಅರ್ಧ ಎಷ್ಟು ಅಂತ ಕೇಳಿದ್ದಾರೆ. ಎಲ್ರು ಏನ್ ಮಾಡ್ತಾರೆ? ಇದಕ್ಕ ಇದ್ರ ಹಾಫ್ ಆಫ್ ಅಂದ ತಕ್ಷಣ 2 ಪವರ್ 50, ಇಲ್ಲ ಅಂತಂದ್ರೆ 1 ಪವರ್ 100, ಇಲ್ಲ ಅಂದ್ರೆ 1. ಇದ್ರ ಅರ್ಧ ಎಷ್ಟು? 1/50 ಈ ತರ ಅಷ್ಟೇ. ಕ್ವಶನ್ ಇದೆ, ಹಾಫ್ ಆಫ್ 2 ಪವರ್ 100. 2 ಪವರ್ 100 ಅರ್ಧ ಎಷ್ಟು? 2 ಪವರ್ 100 ಇದ್ರ ಅರ್ಧ ಎಷ್ಟು? ಅರ್ಧ ಎಷ್ಟು ಅಂದ್ರೆ /2. 10 ಅರ್ಧ ಎಷ್ಟು ಅಂದ್ರೆ 10/2 ಮಾಡ್ತೀವಿ, 5 ಬರುತ್ತೆ. ಅದೇ ಸೇಮ್ 2 ಪವರ್ 100 /2. ಹೇಗೆ ನೋಡಿ, 2 ಪವರ್ ಏನಿಲ್ಲ ಅಂತಂದ್ರೆ ಏನಿರುತ್ತೆ? 1 ಇರುತ್ತೆ. ಇದು ಯಾವ ತರ ಮಾಡ್ಬೇಕು ಅಂತಂದ್ರೆ ಫಾರ್ಮುಲಾ ಇದೆ ಒಂದು. a ಪವರ್ m / a ಪವರ್ n ಇಸ್ಕ್ವಲ್ ಟು ಬೇಸ್ ಸೇಮ್ ಇದೆ, ಮೇಲೆ ಅಷ್ಟೇ ಚೇಂಜ್ ಇದೆ, a ಪವರ್ m ಮೈನಸ್ n. ಈ ಫಾರ್ಮುಲಾ ಗೊತ್ತಿದ್ರೆ ಓಕೆ, ಗೊತ್ತಿಲ್ಲ ಅಂದ್ರೆ ನಡೀತಿದೆ. ಇನ್ನೊಂದು ಬರುತ್ತೆ ಸೇಮ್ಗೆ, a ಪವರ್ m ಇಂಟು a ಪವರ್ n. ಈ ತರ ಇತ್ತಂದ್ರೆ a ಪವರ್ m ಪ್ಲಸ್ n. ಇಲ್ಲಿ ಮೈನಸ್ ಮಾಡಿದ್ವಿ, ಅಲ್ಲಿ ಪ್ಲಸ್ ಮಾಡ್ಬೇಕು. ಅರ್ಧ ಸೇಮ್ ಹಿಂಗೆ ಇದು ಇದೈತಾ? ಸೇಮ್ ಮಾಡಿ 2 ಪವರ್ 100 2 ಪವರ್ 1 ಇದೆ, ಮೇಲೆ ಹೋದ್ರೆ 2 ಪವರ್ 1 ಏನಾಗುತ್ತೆ? 2 ಪವರ್ ಮೈನಸ್ 1 ಆಗುತ್ತೆ. ಏನಾಗುತ್ತೆ? 2 ಪವರ್ ಮೈನಸ್ 1. ಸೇಮ್ ಬೇಸ್ ಸೇಮ್ ಇದೆ, ಎರಡು ಕೂಡಿಸ್ರಿ. 2 ಪವರ್ 100 ಚಿಹ್ನೆ ಮೈನಸ್ ಇದೆ, ಮೈನಸ್ 100 ಮೈನಸ್ 1 ಎಷ್ಟು ಬರುತ್ತೆ ಆನ್ಸರ್? 2 ಪವರ್ 99. ಈ ತರ ಕ್ವಶನ್ಸ್ ಇವಾಗ RRB ಗ್ರೂಪ್ ಡಿ ಮತ್ತು SS ಸೀರಿಯಲ್ ಅಂತ ಈ ತರ ಕೇಳ್ತಿರ್ತಾರೆ. ಇದು ಈಸಿ ಇದೆ ಕ್ವಶನ್ಸ್ ನೋಡಿ. ಸ್ಕ್ವೇರ್ ರೂಟ್ ಆಫ್ 625 ಇದು ಏನ್ ಮಾಡ್ತೀವಿ ಅಂತಂದ್ರೆ ನಾವು ಇದ್ರದ್ದು ಸ್ಕ್ವೇರ್ ರೂಟ್ ಕಂಡುಹಿಡಿದ್ಬಿಡ್ತೀವಿ. ಇದ್ರ ಮೀನಿಂಗ್ ಸ್ಕ್ವೇರ್ ರೂಟ್ ಆಫ್ ಇದು ಅಂತಂದ್ರೆ ವರ್ಗಮೂಲ ಕಂಡುಹಿಡಿಯಿರಿ. ಸ್ಕ್ವೇರ್ ರೂಟ್ ಆಫ್ 625 ವರ್ಗಮೂಲ ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ಇದನ್ನ ಹೆಂಗ್ ಮಾಡ್ತೀವಿ ಅಂತಂದ್ರೆ ನಾವು ಇದ್ರ ಸ್ಕ್ವೇರ್ ರೂಟ್ ಎಷ್ಟೈತಿ? 625 ಸ್ಕ್ವೇರ್ ರೂಟ್ ಎಷ್ಟೈತಿ? ವರ್ಗಮೂಲ ಎಷ್ಟು? 25. ಇದ್ರ ಸ್ಕ್ವೇರ್ ರೂಟ್ ಎಷ್ಟು? ವರ್ಗಮೂಲ ಎಷ್ಟು? 25 ಆಗ್ಬಿಡ್ತೀವಿ. ಕ್ವಶನ್ ಹೆಂಗ್ ಕೇಳ್ಯಾರ? ಸ್ಕ್ವೇರ್ ರೂಟ್ ಆಫ್ ದಿಸ್ ಒನ್ ಅಂದ್ರೆ ಈ ಟೋಟಲ್ ವ್ಯಾಲ್ಯೂ ಇದು ವರ್ಗಮೂಲ ಕೇಳ್ಯಾರ. ಸ್ಕ್ವೇರ್ ರೂಟ್ ಆಫ್ 625 ವರ್ಗಮೂಲ ಕಂಡುಹಿಡಿಯೋಣ. ನಮ್ಗೆ ಮೊದಲು ಈ ವ್ಯಾಲ್ಯೂನ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಇದ್ರ ವ್ಯಾಲ್ಯೂ ಎಷ್ಟಾಗುತ್ತೆ? ಸ್ಕ್ವೇರ್ ರೂಟ್ ಆಫ್ ಅಂದ್ರೆ ಇದ್ರ ವರ್ಗಮೂಲ ಎಷ್ಟು? 625 25. ಇದ್ರ ಎಷ್ಟು ಆನ್ಸರ್? 25. ಇದ್ರದ್ದು 25. ಸ್ಕ್ವೇರ್ ರೂಟ್ ಆಫ್ ದಿಸ್ ಒನ್ ಅಲ್ಲ, ಇದ್ರ ಐತಲ್ಲ, ಇದ್ರ ಸ್ಕ್ವೇರ್ ರೂಟ್ ಕಂಡುಹಿಡಿಬೇಕು ನಾವು. ಅವ್ರು ಕೇಳಿದ್ದು ಸ್ಕ್ವೇರ್ ರೂಟ್ ಆಫ್ ಇದು ಅಂದ್ರೆ ಇದ್ರ ಸ್ಕ್ವೇರ್ ರೂಟ್ ಕಂಡುಹಿಡಿಯೋಣ. ಸ್ಕ್ವೇರ್ ರೂಟ್ ಆಫ್ 625 ಇದ್ರ ಸ್ಕ್ವೇರ್ ರೂಟ್ ಕಂಡುಹಿಡಿಯೋಣ ಅಂದ್ರೆ ಎಷ್ಟಾಯ್ತು? 25. ಇದ್ರ ಸ್ಕ್ವೇರ್ ರೂಟ್ ಎಷ್ಟು? 25 ಸ್ಕ್ವೇರ್ ರೂಟ್ ಎಷ್ಟು? 5. ಕ್ವಶನ್ಸ್ ಈಸಿ ಇದೆ. ಸ್ಕ್ವೇರ್ ರೂಟ್ ಆಫ್ ದಿಸ್ ಒನ್ ಅಂದ ತಕ್ಷಣ ಫಸ್ಟ್ ಆಪ್ಷನ್ 25. ಎಲ್ಲರೂ ಹಾಕೋದೇ 25 ಹಾಕ್ಬಿಡ್ತೀವಿ.
ಸ್ಕ್ವೇರ್ ರೂಟ್ ಆಫ್ 620 ಅಂದ್ರೆ 625. ಕ್ವಶನ್ ಹೆಂಗ್ ಕೇಳ್ಯಾರ? ಸ್ಕ್ವೇರ್ ರೂಟ್ ಆಫ್ ಟೋಟಲ್ ಇದ್ರ ಸ್ಕ್ವೇರ್ ರೂಟ್ ಕೇಳ್ಯಾರ. ಇದ್ರ ಸ್ಕ್ವೇರ್ ರೂಟ್ ಅಂದ್ರೆ ಇದ್ರ ಹೋಲ್ ಪವರ್ ಸ್ಕ್ವೇರ್ ರೂಟ್ ಕೇಳ್ಯಾರ. ಇದ್ರ ಸ್ಕ್ವೇರ್ ರೂಟ್ ಎಷ್ಟಾಗುತ್ತೆ? 25. ಇದ್ರ ಸ್ಕ್ವೇರ್ ರೂಟ್ 5. ಆನ್ಸರ್ ಎಷ್ಟಿದೆ? 5. ಆಪ್ಷನ್ ಸಿ ಆನ್ಸರ್ 5. ಕ್ವಶನ್ಸ್ ಈಸಿ ಇದೆ ನೋಡಕ್ಕೆ. ಎಕ್ಸಾಮ್ ಇಂಥ ಕ್ವಶನ್ ಕೇಳಿದ್ರೆ ಈಸಿ ಕನ್ಫ್ಯೂಸ್ ಆಗಂಗೆ. ಸ್ಕ್ವೇರ್ ರೂಟ್ ಆಫ್ ಇದು ಅಂದ ತಕ್ಷಣ ಇದ್ರ ಆನ್ಸರ್ ಎಷ್ಟು? 25. ಫಸ್ಟ್ ಆಪ್ಷನ್ 25. ಆಪ್ಷನ್ ಎ ಯಾವುದು? ಟ್ರ್ಯಾಕ್ ಇರುತ್ತೆ. ಆಪ್ಷನ್ ಎ ಅಂದ್ರೆ ಟ್ರ್ಯಾಕ್. 2 ಸಲ ಯೋಚನೆ ಮಾಡ್ಬೇಕು, ಡಬಲ್ ಚೆಕ್ ಮಾಡ್ಬೇಕು ಕರೆಕ್ಟ್ ತಪ್ಪ ಅಂತೇಳಿ. 625 ಸ್ಕ್ವೇರ್ ರೂಟ್ ಅಂದ್ರೆ ಪಟ್ಟಣ ಹಾಕ್ತೀವಿ. ಕ್ವಶನ್ ಕೇಳಿ 625 ಇದಕ್ಕೆ ಕೇಳಿ ಇದ್ರ ಸ್ಕ್ವೇರ್ ರೂಟ್ ಕೇಳ್ಯಾರ. ಇದ್ರ 5 ಆನ್ಸರ್. ಅರ್ಥ ಆಯ್ತಾ? ನೆಕ್ಸ್ಟ್ ನಾವು ಕ್ವಶನ್ ನೋಡ್ರಿ. ವಾಟ್ ಈಸ್ ದ ಹಾಫ್ ಆಫ್ 2 power 100? 2 power 100 ಅರ್ಧ ಎಷ್ಟು ಅಂತ ಕೇಳ್ಯಾರ. ಇದನ್ನ ಆಪ್ಷನ್ಸ್ ತಗೊಳ್ಳಿ. ಆಪ್ಷನ್ ಎ 2 power 50, ಆಪ್ಷನ್ ಬಿ 1 power 50, ಆಪ್ಷನ್ ಸಿ 2 power 150, ಆಪ್ಷನ್ ಡಿ 2 power 99. ಆಪ್ಷನ್ ವಾಟ್ ಈಸ್ ದ ಹಾಫ್ ಆಫ್ 2 power 100 ಅಂದ್ರೆ 2 ಪವರ್ 100 ಐತಿಲ್ಲ, ಇದು ಅರ್ಧ ಎಷ್ಟು ಅಂತ ಕೇಳ್ಯಾರ. 2 power 100 2 ಸ್ಕ್ವೇರ್ ಕೇಳಿಲ್ಲ, 2 ಸ್ಕ್ವೇರ್ 3, 2 ಕ್ಯೂಬ್, 2 power 4 ಇಷ್ಟಿದೆ. 2 power 100 ಅರ್ಧ ಎಷ್ಟು ಅಂತ ಕೇಳ್ಯಾರ. ಇದು ಹೆಂಗ್ ಮಾಡ್ಬೇಕಂತಂದ್ರೆ ಎಲ್ರು ಹೆಂಗ್ ಮಾಡ್ತೀರ ಅಂತಂದ್ರೆ ಇದು ನೀವು 2 power 100 ಐತಾ, ಇದು ಅರ್ಧ ಎಷ್ಟು ಅಂತಂದ್ರೆ 2 power 50. ಇದ್ರ ಅರ್ಧ ಮಾಡ್ತೀರಿ, ಇಲ್ಲ ಇದ್ರ ಅರ್ಧ ಮಾಡ್ತೀರಿ. 1 power 100 ಮಾಡ್ತೀರಿ, ಇಲ್ಲ 1 power 50 ಅಂತ ಹಾಕ್ತೀರಿ. ಅಲ್ಲ, ಆತರ ಎಲ್ಲ ಮಾಡೋದು. ಕ್ವಶನ್ ಇದೆ 2 power 100 ಅರ್ಧ. ಇವಾಗ ನೋಡ್ರಿ 10 ಅರ್ಧ ಅಂದ್ರೆ 10/2 ಮಾಡ್ತೀವಿ. 10 ಅರ್ಧ 10/2, 4 ಅರ್ಧ 4/2. ಇದೇ ತರ 2 power 100 ಅಂದ್ರೆ ಅದ್ರ ಬೈ 2 ಮಾಡ್ಬೇಕು. ಈ ತರ ಕ್ಯಾನ್ಸಲ್ ಮಾಡಬಾರ್ದು. 2 ಕ್ಯಾನ್ಸಲ್ ಮಾಡಿ 1 power 100 ಹಚ್ಚಂಗಿಲ್ಲ. ಈ ತರ ಇದ್ದಾಗ ಫಾರ್ಮುಲಾ ಇರುತ್ತೆ. a power m / a power n. ಈ ಫಾರ್ಮುಲಾ ಈ ತರ ಬರುತ್ತೆ. a power m - n. ಫಾರ್ಮುಲಾ ಬೇಕಂತ ಫಾರ್ಮುಲಾ ನೆನ್ಪಿಟ್ಕೊಳ್ಳೋದು ನಡೆಯುತ್ತೆ. 2 power 100 / 2 power 1 ಇದೆ. ಇಲ್ಲಿ ಏನಿಲ್ಲ ಅಂದ್ರೆ 1 ಇರುತ್ತೆ. 1 ಇರುತ್ತೆ, 2 power 1 ಇರುತ್ತೆ. ಮೇಲೆ ಏನಾಗುತ್ತೆ? ಇದು 2 power 100 ಮೇಲೆ 2 power -1 ಆಗ್ತದೆ. ಕೆಳಗಿದ್ರು ಅಷ್ಟೇ ವ್ಯಾಲ್ಯೂ, ಮೇಲೆ 2 power 1. ಇದು ವಾಪಸ್ ಕೆಳಗೆ ಹೋದ್ರೆ /2 ಆಗ್ತದೆ. ಈ ತರ ಐತಂದ್ರೆ ಬೇಸ್ ಸೇಮ್ ಇದೆ, 2 ನಂಬರ್ ಸೇಮ್ ಇದೆ. 2 power ಈ 2 ಸಂಖ್ಯೆಗಳನ್ನ ಪವರ್ಗಳನ್ನ ಕೂಡಿಸ್ಬೇಕು. 100 ಪ್ಲಸ್ ಮತ್ ಮೈನಸ್ ಇದೆ, ಅಲ್ಲಿ ಕೂಡಿಸೋದು. ಮೈನಸ್ ಇಲ್ಲ ಕೂಡಿಸಿದ್ದೀವಿ, ಮೈನಸ್ ಇದೆ. 100 - 1 ಅಂದ್ರೆ ಎಷ್ಟು? 99. 2 power 99. ಇದು ಆನ್ಸರ್ ಎಷ್ಟು? 2 power 100 ಅರ್ಧ ಎಷ್ಟು ಆನ್ಸರ್ ಅಂದ್ರೆ 2 power 99. ಇದು ಆನ್ಸರ್. ಇದು ಎಕ್ಸಾಮ್ ಆಲ್ರೆಡಿ ಆಗಿದೆ. ಈ ತರ ಕ್ವಶನ್ಸ್ ಈಸಿ ಇದೆ, ಬಟ್ ನಮ್ಗೆ ಅನ್ಸುತ್ತೆ ಇದು ಈಸಿ ಇದೆ ಅಂತ ಹೇಳಿ ಫಸ್ಟ್ ಆಪ್ಷನ್ ಹಾಕ್ಬಿಡ್ತೀವಿ 2 power 50 ಅಂತ. ಅಲ್ಲ, 2 power ಅರ್ಧ ಅಂದ್ರೆ ಈ ಸ್ಕ್ವೇರ್ ಮಾಡಿದ್ರೆ ಅರ್ಧ ಕೇಳಿ. ಇದೋ ಕ್ವಶನ್ ನೋಡಿ. ಫೈಂಡ್ ದ ವ್ಯಾಲ್ಯೂ ಆಫ್ ಟೋಟಲ್ 1 + 1 / 1 + 1 / 1 + 1 / 1 + 1 / 1 + half. ಇದು ವ್ಯಾಲ್ಯೂ ಕಂಡು ಅಂದ್ರೆ ನಾವೇನ್ ಮಾಡ್ತೀವಿ? ಈ ತರ ಇದ್ದಾಗ ಫಸ್ಟ್ ಇದು ಸಿಂಪ್ಲಿಫಿಕೇಶನ್ ಮಾಡ್ತೀವಿ, ಬಂದ್ ವ್ಯಾಲ್ಯೂನ ಮತ್ತೆ ಇಲ್ಲಿ ಹಾಕ್ತಿವಿ, ಮತ್ತೆ ಸಿಂಪ್ಲಿಫಿಕೇಶನ್ ಮಾಡ್ತೀವಿ, ಮತ್ತೆ ಹಾಕ್ತಿವಿ, ಮತ್ತೆ ಸಿಂಪ್ಲಿಫಿಕೇಶನ್ ಮಾಡ್ತೀವಿ ಇಲ್ಲಿ, ಮತ್ತೆ ಅವಾಗ ಆನ್ಸರ್ ಬರುತ್ತೆ. ಹೌದಾ? ಇದೇ ತರ ಮಾಡ್ತೀವಿ ನಾವು. ಅಂದ್ರೆ ಏನಿದೆ 1 + 1/2. ಇದು LCM ತಗೊಂಡು ಬಂದ್ ಆನ್ಸರ್ ನಲ್ಲಿ ಹಾಕಿ, ಮತ್ತೆ LCM ತಗೋದು ಬಂದ್ ಆನ್ಸರ್ನ ಮತ್ತ ಈ ತರ ಮಾಡ್ಕೊಂಡು ಹೋಗ್ತೀವಿ. ಟೈಮ್ ಜಾಸ್ತಿ ಇದೆ. ಇದನ್ನ ಬೇರೆ ಟ್ರೈ ಮಾಡೋಣ. ಇದನ್ನೇ ಬೇರೆ ಟ್ರೈ ಮಾಡೋಣ. ಹೆಂಗಂತಂದ್ರೆ ನೋಡ್ರಿ, ಪ್ಲಸ್ ಎಷ್ಟಿದೆ? 1 2 3 4 5 5 ಪ್ಲಸ್ ಇದೆಯಲ್ಲ, ಈ ಲಾಸ್ಟ್ ನಂಬರ್ ಬರ್ಕೋಬೇಕಿದೆ. ಎಷ್ಟಿದೆ? 1 2 ಇದೆ. 1 2 ಈ 2 ಸಂಖ್ಯೆ ಬರ್ರಿ. 1 2 3 4 5 ಪ್ಲಸ್ ಇದೆಯಲ್ಲ, 5 ಪ್ಲಸ್ 5 ಪ್ಲೇಸ್ 1 2 3 4 5 ಪ್ಲೇಸ್. ಓಕೆ, ಇವಾಗ ನೋಡಿ ಯಾವ ಸಿಂಬಲ್ ಇದೆ? ಎಲ್ಲ ಪ್ಲಸ್ ಸಿಂಬಲ್ ಇದೆ. ಪ್ಲಸ್ ಸಿಂಬಲ್ ಇದ್ರೆ ಕೂಡಿಸೋಣ. ಏನಾದ್ರೆ ಸಿಂಬಲ್ ಚೇಂಜ್ ಇದ್ರೆ, ಚಿಹ್ನೆ ಚೇಂಜ್ ಇದೆ ಅಂದ್ರೆ ಬೇರೆ ಚಿಹ್ನೆ ಇದ್ರೆ ಮೈನಸ್ ಇದ್ರೆ ಮೈನಸ್ ಮಾಡೋಣ, ಪ್ಲಸ್ ಇದ್ರೆ ಪ್ಲಸ್. ಇವಾಗ ಏನಿದೆ? ಪ್ಲಸ್ ಸಿಂಬಲ್ ಇದೆ. ಓಕೆ ನೋಡಿ, ಫಸ್ಟ್ ಇದೆ ಪ್ಲಸ್ ಇದೆ, 2 ಕೂಡಿಸಿ ಎಷ್ಟಾಗುತ್ತೆ ನೋಡಿ? 1 + 2 3, ನೆಕ್ಸ್ಟ್ 2 + 3 5, ನೆಕ್ಸ್ಟ್ 3 + 5 8, 5 + 8 13, 8 + 13 21. ಓಕೆ, ಇಷ್ಟು ಮಾಡಿದೆ. ಈಗ ಮಾಡಿದ ತಕ್ಷಣ ಹೆಂಗ್ ಮಾಡ್ಬೇಕಂದ್ರೆ ಲಾಸ್ಟ್ ನಂಬರ್ ಏನಿದೆ? 21 / 13. ಇದೇ ಆನ್ಸರ್ ನಮ್ದು. ಇವಾಗ ನೋಡಿ, ಇಲ್ಲಿ ನೋಡಿ ಆಪ್ಷನ್ ನೋಡಿ, ಫಸ್ಟ್ ಆಪ್ಷನ್ ನೋಡಿ 13/21 ಇದೆ. ಇಲ್ಲಿ ಬಂದ ತಕ್ಷಣ ನೀವು ಏನಾದ್ರು 13/21 ಹಾಕಿ ರಾಂಗ್. ಏನಿದ್ರೆ ಆಗ್ಲೇ ಆಪ್ಷನ್ ಯಾವಾಗ್ಲೂ ಎ ಇತ್ತಂದ್ರೆ 8 ತರ ನೋಡ್ಕೊಳ್ಳಿ, ಹೌದಾ ಅಲ್ಲ ಅಂತೇಳಿ. ಆಪ್ಷನ್ ಇದೆ 13/21 ಇದೆ. ಫಸ್ಟ್ ಎಲ್ಲ ಮಾಡಿರ್ತೀರಿ, ಎಥಿಕ್ಸ್ ನೆನಪಿರುತ್ತೆ, ಎಲ್ಲ ಇರುತ್ತೆ, ಮಾಡಿರ್ತೀರಿ. ಈಗ ಈ ತರ ಬಂದ ತಕ್ಷಣ 13/21 ಹಾಕ್ಬಿಡ್ತೀವಿ. ನಾವು ಇವಾಗ ಹೋಗ್ತಿರೋದು ರಿವರ್ಸ್ ಆಗಿ ಹೊಂಟಿದೀವಿ, ಕೆಳಗಿಂದ ಹೋಗ್ತಿದ್ವಿ, ರಿವರ್ಸ್ ಹೊಂಟಿವಲ್ಲ. ಸೊ ಆನ್ಸರ್ ಇಲ್ಲಿ ಬಂದು ರಿವರ್ಸ್ ಇರುತ್ತೆ, ರಿವರ್ಸ್ ಇಂದ ಇರುತ್ತೆ. ಆಪ್ಷನ್ ನೋಡಿ 13/21. ಈ ಮಿಸ್ಟೇಕ್ ಮಾಡಕ್ ಹೋಗ್ಬೇಡ್ರಿ. ಏನ್ ಬಂದಿರುತ್ತೆ ಆನ್ಸರ್ ಇಲ್ಲಿ?
ಲಾಸ್ಟ್ ಏನ್ ಇರುತ್ತೆ ಬರ್ತದೆ 21/13 ಇದು ಆನ್ಸರ್. ಆಪ್ಷನ್ 21/13 ಆಪ್ಷನ್ ಸಿ ಕರೆಕ್ಟ್. ನೋಡಿ ಈ ತರ ಕ್ವಶನ್ಸ್ ಎಕ್ಸಾಮ್ ಫಿಕ್ಸ್ ಅಂದ್ರೆ ಈ ತರ ಕ್ವಶನ್ಸ್ ಬಹಳ ಕೇಳ್ತಾರೆ. ನೋಡಕ್ಕೆ ಕ್ವಶನ್ ದೊಡ್ಡದಿದೆ, ಕ್ವಶನ್ಸ್ ಏನ್ ಅನ್ಸುತ್ತೆ ನೋಡಕ್ಕೆ ಬಹಳ ದೊಡ್ಡ ಅನ್ಸ್ಬಿಡುತ್ತೆ ನಮ್ಗೆ, ಆದ್ರೆ ಮಾಡೋ ವಿಧಾನ ಸೇಮ್ ಇರುತ್ತೆ, ಈಸಿ ಇರುತ್ತೆ. ಕ್ವಶನ್ ದೊಡ್ಡದಾಗ ಅನ್ಕೋಬೇಕು ಇದು ಈಸಿಯಾಗಿ ಮಾಡ್ಬೋದು ಅಂತೇಳಿ. ಕ್ವಶನ್ ಯಾವಾಗ ಸ್ಮಾಲ್ ಇರುತ್ತಲ್ಲ, ಕ್ವಶನ್ ಯಾವಾಗ ಸಣ್ಣದಿರುತ್ತಲ್ಲ ಅವಾಗ ನಮ್ಗೆ ಅನ್ಕೋ ಕ್ವಶನ್ ಸಣ್ಣ ಐತೆ ಅಂದ್ಮೇಲೆ ಬಹಳ ಕಷ್ಟ ಆಕೈತಿ, ಇದು ಬಹಳ ಟಫ್ ಐತಿ ಅಂತ. ಕ್ವಶನ್ ಯಾವ್ದು ದೊಡ್ಡದಿರುತ್ತೆ ಈಸಿಯಾಗಿ ಮಾಡ್ಬೋದು ನಾವು ಸಣ್ಣದಾಗಿ. ಇದು ಅರ್ಥ ಆಯ್ತಲ್ಲ? ಸೇಮ್ ಇದೇ ತರ ಇನ್ನೊಂದು ಲೆಕ್ಕ ಮಾಡೋಣ ಸೇಮ್. ನೆಕ್ಸ್ಟ್ ಕ್ವಶನ್ ಸೇಮ್ ಕ್ವಶನ್ಸ್ ಆಗ್ಲೇ ಹೆಂಗಿತ್ತು ಕ್ವಶನ್ ಸೇಮ್ ಇದೆ ನೋಡಿ. 1 - 1/1 + 1/1 - 1/1 + 2/3 ಆಗ್ಲೇ ಕ್ವಶನ್ ಹೆಂಗಿದೆ ಸೇಮ್ ಕ್ವಶನ್ಸ್, ಸಿಂಬಲ್ ಚಿಹ್ನೆ ಅಷ್ಟೇ ಚೇಂಜ್. ಆಗ್ಲೇ ಬರೀ ಎಲ್ಲ ಪ್ಲಸ್ ಇತ್ತ, ಓಕೆ. ಇವಾಗ ಏನಿದೆ ಪ್ಲಸ್ ಮೈನಸ್ ಇದೆ, ಬರೀ ಮೈನಸ್ ಇದ್ರು ಸೇಮ್, ಮೈನಸ್ ಇದ್ರೆ ಕಳ್ಕೊಂತ ಹೋಗ್ಬೇಕು. ಇವಾಗ ಏನಿದೆ ಮೈನಸ್ ಪ್ಲಸ್ ಸೇಮ್ ಮೆಥಡ್ ಎಷ್ಟು ಆಗ ಹೆಂಗ್ ಮಾಡಿದ್ರೆ ಹಂಗೆ ಮಾಡ. ಕೂಡ್ಸಿರ್ತೀವಿ, ಇವಾಗ ಕೂಡ್ಸೋದು ಕಳೆಯೋದು. ಓಕೆ ನೋಡಿ ಲಾಸ್ಟ್ ನಂಬರ್ ಏನಿದೆ 2 3 ಸೇಮ್ 2 3 ಬರ್ಕೊಂಡ್ರ. ನೆಕ್ಸ್ಟ್ ಚಿಹ್ನೆಗಳು ನೋಡಿ 1 2 3 4 ಚಿಹ್ನೆ ಇದೆ, 4 ಪ್ಲೇಸ್ 1 2 3 4 ಚಿಹ್ನೆ ಇದೆ, 4 ಜಾಗ. ಓಕೆ ಫಸ್ಟ್ ಏನಿದೆ ಪ್ಲಸ್ ಇದೆ, ಸೊ ಪ್ಲಸ್ ಇದ್ರೆ ಏನ್ ಮಾಡಬೇಕು ಕೂಡ್ಸೋಣ. 2 + 3 ಎಷ್ಟಾಯ್ತು 5. ನೆಕ್ಸ್ಟ್ ಮೈನಸ್ ಸಿಂಬಲ್ ಇದೆ, 3 - 5 ಮಾಡಂಗಿಲ್ಲ ಉಲ್ಟಾ, ಈ 3 + 2 5, 5 - 3 2. ಓಕೆ ನೆಕ್ಸ್ಟ್ ಸಿಂಬಲ್ ಪ್ಲಸ್ ಇದೆ, ಕೂಡಿಸಿ ಎಷ್ಟು ಬರುತ್ತೆ 7. ನೆಕ್ಸ್ಟ್ ಏನಿದೆ ಮೈನಸ್ ಸಿಂಬಲ್ ಇದೆ, ಸೇಮ್ ಮೈನಸ್ ಮಾಡಿ ಎಷ್ಟು ಬರುತ್ತೆ 7 - 2 ಅಂದ್ರೆ 5. ಆನ್ಸರ್ ಎಷ್ಟು ಬಂತು? ಲಾಸ್ಟ್ ಎರಡು ಸಂಖ್ಯೆ 7 5 ಇದೆಲ್ಲ ಲಾಸ್ಟ್ ಸೇಮ್. ಲಾಸ್ಟ್ ಸಂಖ್ಯೆ ಏನಿರುತ್ತೆ ಅದು 5 ಏನ್ ಬಂದಿರುತ್ತೆ ಅದೇ 5/7. ಇಷ್ಟು ಬಂದು ಎಲ್ಲ ಕರೆಕ್ಟ್ ಮಾಡಿರ್ತೀರಿ. ಲಾಸ್ಟ್ ಈಗ ನೋಡಿ 7/5 ಮಾಡಿದ್ರೆ ಹಂಗೆ ಎಲ್ಲ ಮಾಡಿದ್ರೆ ವೇಸ್ಟ್ ಆಗ್ತದೆ. ಇಷ್ಟೆಲ್ಲ ಮಾಡಿದೀರಾ ಓಕೆ. ಲಾಸ್ಟ್ ಸಂಖ್ಯೆ ಇರೋದು ಏನ್ ಬರುತ್ತೆ ಫಸ್ಟ್ /7 ನೋಡಿ ಆಪ್ಷನ್ ಡಿ 5/7. ಕ್ವಶನ್ಸ್ ಈ ತರ ಸಿಂಪ್ಲಿಫೈ ಮಾಡ್ಬೇಕು. ಎಲ್ಲ ಈ ತರ ಯಾವುದೇ ಲೆಕ್ಕ ಇದ್ರೆ ಹಿಂಗೆ ಮಾಡ್ಬೇಕು. ಯಾವ್ದು ಈ ತರ ಯಾವುದೇ ದೊಡ್ಡ ಬರ್ಲಿ, ಸಿಂಪ್ಲಿಫಿಕೇಶನ್ ಬರ್ಲಿ, ಅದು ಹೆಂಗಿರುತ್ತೆ ಎಲ್ಲ ಟ್ರಿಕ್ಸ್ ಇರುತ್ತೆ. ಇದು ನೀವು ಫಸ್ಟ್ ಇದನ್ನ ಸಾಲ್ವ್ ಮಾಡಿ ಬಂದ್ ಆನ್ಸರ್ ಇಲ್ಲ ಹಚ್ಚಿ, ಮತ್ತೆ ಇದನ್ನ ಸಾಲ್ವ್ ಮಾಡಿ ಬಂದ್ ಆನ್ಸರ್ ಹಚ್ಚಿ, ಹಿಂಗ್ ಮಾಡಿದ್ರೆ ಟೈಮ್ ಹಿಡಿದೈತಿ. ಎಲ್ಲೋ ಒಂದ್ ಚಿಹ್ನೆ ಆದ್ರೆ ಎಲ್ಲ ರಾಂಗ್ ಆಗಿಬಿಡುತ್ತೆ ಬಂದಿದ್ದೆಲ್ಲ. ಅದಕ್ಕೆ ಏನಿಲ್ಲ ಲಾಸ್ಟ್ ಏನ್ ಸಂಖ್ಯೆ ಇರುತ್ತಲ್ಲ ಸೇಮ್ ಹಚ್ಚಿ, ಎಷ್ಟು ಚಿಹ್ನೆ ಒಳಗೆ 4 ಚಿಹ್ನೆ 4 ಜಾಗ ಬಿಡ್ರಿ, 4 ಪ್ಲೇಸ್ ಪ್ಲಸ್ ಇದೆಲ್ಲ ಕೂಡ್ಸ್ರಿ, ಮೈನಸ್ ಇದೆ ಕಳೆಯಿರಿ, ಬಂದ್ ಆನ್ಸರ್ ಲಾಸ್ಟ್ ಇದು ನೆನಪಿರ್ಲಿ. ಲಾಸ್ಟ್ ಏನ್ ಸಂಖ್ಯೆ ಬಂದಿರುತ್ತೆ ಅದು ಹಚ್ಚಿ, ಕೆಳಗಡೆ ಇದು ಹಚ್ಚು, ಸರಿನಾ? ಈ ಕ್ವಶನ್ಸ್ ನೋಡಿ, ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ಮೇಲೆ ಯಾವ್ಯಾವ ಎಕ್ಸಾಮ್ ಬರ್ದ್ರು ನಿಮ್ದು ಯಾವ್ದೇ ಎಕ್ಸಾಮ್ ಬರ್ರಿ, ಸ್ಟೇಟ್ ಗೌರ್ಮೆಂಟ್ ಬರ್ರಿ, ಸೆಂಟ್ರಲ್ ಬರ್ರಿ, CI ಮತ್ತು SI ಮೇಲೆ ಕ್ವಶನ್ಸ್ ಇದ್ದೇ ಇರುತ್ತೆ. ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್ ಮೇಲೆ ಕ್ವಶನ್ ಇದ್ದೇ ಇರುತ್ತೆ. ಈ ಕ್ವಶನ್ಸ್ ನೋಡಿ ಹೆಂಗಿದೆ, 10,000ಗಳಿಗೆ 10ರ ಬಡ್ಡಿ ದರದಂತೆ 2 ವರ್ಷಗಳಿಗೆ ಆಗುವ ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ಅವ್ರ ಇದರಲ್ಲಿ ಚಕ್ರ ಬಡ್ಡಿನೂ ಕೇಳಿಲ್ಲ, ಸರಳ ಬಡ್ಡಿನೂ ಕೇಳಿಲ್ಲ. ಏನಂತಂದ್ರೆ ಒಂದು ಅಸಲು ಕೊಟ್ಟಿದ್ದಾರೆ 10,000 ಅಂತ ಅಸಲು ಐತೆ. 10,000 ಅಂತಂದ್ರೆ 10% ಸೇಮ್ ಬಡ್ಡಿ ದರ ಎಷ್ಟು 10% ಬಡ್ಡಿ ದರ ಐತೆ. 2 ವರ್ಷಗಳಿಗೆ ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿ ನಡುವೆ ವ್ಯತ್ಯಾಸ ಕರೆಕ್ಟಾಗಿ ಅರ್ಥ ಮಾಡ್ಕೋರಿ. ಏನ್ ಕೇಳಿದ್ರೆ ಅವರು ಚಕ್ರ ಬಡ್ಡಿ ಕಂಡುಹಿಡಿಯೋದಿಲ್ಲ, ಸರಳ ಬಡ್ಡಿ ಕಂಡುಹಿಡಿಯೋದಿಲ್ಲ, ಅವು ಎರಡು ನಡುವೆ ವ್ಯತ್ಯಾಸ ಕಂಡುಹಿಡಿಯ ಅಂದ್ರೆ ಇದು 2-3 ರೀತಿಯಲ್ಲಿ ಮಾಡ್ಬೋದು. ಫಾರ್ಮುಲಾ ಮೆಥಡ್, ಚಕ್ರ ಬಡ್ಡಿ ಕಂಡುಹಿಡಿದು ಸರಳ ಬಡ್ಡಿ ಕಂಡುಹಿಡಿದು 2 ನಡುವೆ ವ್ಯತ್ಯಾಸ ಅಂದ್ರೆ 2 ಕಳೆದ್ರೆ ಆನ್ಸರ್ ಬರತ್ತೆ ನಿಮ್ಗೆ. ಇಲ್ಲ ಈಸಿ ಹೋಗೋಣ ಅಂತಂದ್ರೆ ಹೆಂಗಂತಂದ್ರೆ ಅಸಲು ಎಷ್ಟು ಫಸ್ಟ್ ಬರ್ಬೋದು. ಅಸಲು ಎಷ್ಟೈತಿ 10,000 ಐತಿ, ಅಸಲು 10,000. ಬಡ್ಡಿ ದರ ಎಷ್ಟೈತಿ 10% ಬಡ್ಡಿ ದರ 2 ವರ್ಷಗಳಿಗೆ ಇಷ್ಟಿದೆ. ಇದಕ್ಕೆ ನಾವು ಫಸ್ಟ್ CI ಕಂಡುಹಿಡಿಯೋಣ. CI ಕಂಡುಹಿಡಿದು ಆಮೇಲೆ ಅಸಲು ಕಂಡುಹಿಡಿದು ಮೈನಸ್ ಮಾಡೋಣ. ನೋಡಿ CI ಫಸ್ಟ್ SI ಕಂಡುಹಿಡಿಯೋಣ. ಓಕೆ SI ಕಂಡುಹಿಡಿದ್ರಿ ಫಾರ್ಮುಲಾ PTR/100. ಅಸಲು ಎಷ್ಟೈತಿ 10,000 ಐತಿ. ನೆಕ್ಸ್ಟ್ ಟೈಮ್ 2 ವರ್ಷ, ರೇಟು 10 ಇದೆ, /100. ಹಿಂಗ್ ಮಾಡಿದ್ರು ಬರುತ್ತೆ. ಇಲ್ಲ ಅಂತಂದ್ರೆ SI ಕಂಡುಹಿಡಿದ್ರೆ 10 2 ಇದೆಯಲ್ಲ 2 ಮಲ್ಟಿಪ್ಲೈ ಮಾಡ್ರಿ, 10 20. ಇದಕ್ಕೆ 20% ಕಂಡುಹಿಡ್ಬಿಟ್ರೆ ನಿಮ್ಗೆ ಏನ್ ಬರುತ್ತೆ SI ಬಂದ್ಬಿಡುತ್ತೆ. ಸರಿನಾ? ಇವಾಗ ನೋಡ್ರಿ SI 7 ಕ್ಯಾನ್ಸಲ್, 100 200, 200 ಹತ್ಲಿ 2,000. SI ಎಷ್ಟು ಬಂತು 2,000 ಬಂತು. ಈಗ ನೋಡಿ CI ಅಂದ್ರೆ ಕಾಂಪೌಂಡ್ ಇಂಟ್ರೆಸ್ಟ್. ಸರಳ ಬಡ್ಡಿ ಅಂತಂದ್ರೆ ಡೈರೆಕ್ಟ್ ಬಡ್ಡಿ ಹಾಕ್ತಾರೆ, ಒಂದು ಅಸಲು ಇಸ್ಕೊಂಡಿರ್ತಾರೆ ಅದ್ರ ಮೇಲೆ ಬಡ್ಡಿ ಹಾಕಿದ್ರೆ ಸರಳ ಬಡ್ಡಿ. ಬಡ್ಡಿ ಮೇಲೆ ಬಡ್ಡಿ ಹಾಕ್ತಿಲ್ಲ ಅದೇ ಚಕ್ರ ಬಡ್ಡಿ. ಕಾಂಪೌಂಡ್ ಅಂದ್ರೆ ಮೇಲೆ
ಕಂಪೌಂಡ್ ಅಂದ್ರೆ ಚಕ್ರ ಬಡ್ಡಿ ಅಂದ್ರೆ ಚಕ್ರ ಟೈಪ್. ಚಕ್ರ ಹೆಂಗಿರುತ್ತೆ, ರೌಂಡ್ ಇರುತ್ತಲ್ಲ, ಹಂಗೆ ಬಡ್ಡಿ ಮೇಲೆ ಬಡ್ಡಿ ಮೇಲೆ ಬಡ್ಡಿ ಹಾಕಿದ್ರೆ ಚಕ್ರ ಬಡ್ಡಿ. ಚಕ್ರ ಬಡ್ಡಿ ಈ ಫಾರ್ಮುಲಾ ಹಾಕೋ ಬದಲು ಇದೊಂದು ಮೆಥಡ್ ಇದೆ. ಈ 2 ವರ್ಷ ಅಂತಂದ್ರೆ 2-1 ಮೆಥಡ್ ಅಂತ ಬರುತ್ತೆ. 2-1 ಮೆಥಡ್ 2 ವರ್ಷ ಇದೆ. ಅದೇ 3 ವರ್ಷ ಇತ್ತಂದ್ರೆ 3-3-1 ಮೆಥಡ್. ಅದೇ 4 ವರ್ಷ ಇತ್ತಂದ್ರೆ 4-6-4-1 ಮೆಥಡ್. ಫಾರ್ಮುಲಾ ಹಾಕಿದ್ರೆ ಬರೋದು, ಬಟ್ ಜಾಸ್ತಿ ಟೈಮ್ ಹಿಡಿಯೈತಿ. ಆ ಫಾರ್ಮುಲಾ ಹಾಕಿ ನಿಮ್ಗೆ ಮಾಡೋಷ್ಟಿಗೆ 1 ತಾಸು ಆಕೈತಿ. ಅದಕ್ಕೆ ಇದು ನೋಡಿ 2-1 ಮೆಥಡ್. ಅಸಲು ಎಷ್ಟು ಕೊಟ್ಟಿದ್ದಾರೆ, 10,000 ಐತಿ. 10% 2 ಇಯರ್ಸ್ಗೆ. ಸೊ ಇದಕ್ಕೆ ನಾವೇನು ಕಂಡಿಡ್ಬೇಕು, ಫಸ್ಟ್ 10% ಕಂಡಿಡ್ಬೇಕು ಇದಕ್ಕೆ ಅಸಲಿಗೆ. ಅಸಲು 10% ಅಂತ ಅಂದ್ರೆ ನೀವು 10,000 into 10/100 ಮಾಡಿದ್ರೆ ಬರುತ್ತೆ. ಇಲ್ಲ ಅಂತಂದ್ರೆ ಒಂದ್ ಸಂಖ್ಯೆ ಪಾಯಿಂಟ್ ಕೊಟ್ರು ಅದೇ ವ್ಯಾಲ್ಯೂ. 0 ಇತ್ತಂದ್ರೆ ಈಸಿ, ಒಂದ್ 0 ತೆಗೆದ್ರೆ 1000, ಇದೆ 10%. 10,000 ಇದೆಯಲ್ಲ, ಈ 10,000ಗೆ 10/100 ಅಂದ್ರೆ ಒಂದೇ. 1 0 ಬಿಟ್ಬಿಟ್ರೆ 1000 ಬರುತ್ತೆ, ಅದು ಒಂದೇ. 2 0 ಕ್ಯಾನ್ಸಲ್, 10 100. ಸಾರಿ, 2 0 ಕ್ಯಾನ್ಸಲ್, 100 1000. ಇಷ್ಟಾದ್ರೂ ಬರುತ್ತೆ. ಇಲ್ಲ ಅಂತಂದ್ರೆ 10,000 ಇದೆಯಲ್ಲ, 10,000 10% ಅಂತಂದ್ರೆ 1 0 ಮುಚ್ಚ್ರಿ, ಎಷ್ಟು ಬರುತ್ತೆ, 1000 ಬರುತ್ತೆ. ಇದೇ ಆನ್ಸರ್ ಇರುತ್ತೆ. ಇಲ್ಲ 1000. ನೆಕ್ಸ್ಟ್ ಈಗ 1000 ಅಂತೇಳಿ ಇದಕ್ಕೆ 10% ಕಂಡಿಡಿಬೇಕು. ಇದು 10% ಅಂದ್ರೆ ಎಷ್ಟು, ಸೇಮ್ 1 0 ತೆಗೆದ್ರೆ ಎಷ್ಟು ಬರುತ್ತೆ, 100 ಇದು ಬರುತ್ತೆ. ಇವಾಗ ಮಲ್ಟಿಪ್ಲೈ ಮಾಡ್ರಿ 2. 1000 × 2 2000, ಸೇಮ್ 100. 2 ಕೂಡಿಸ್ರಿ ಎಷ್ಟು ಬಂತು, 2100 ಬಂತು. ಈಗ ಚಕ್ರಬಡ್ಡಿ ಎಷ್ಟು ಬಂತು, 2000 ಬಂತು. ಸರಳ ಬಡ್ಡಿ ಎಷ್ಟು ಬಂತು, ಚಕ್ರಬಡ್ಡಿ 2100 ಬಂತು. ಸರಳ ಬಡ್ಡಿ 2000 ಬಂತು. ಏನ್ ಕೇಳಿದ್ರು ಅವರು, ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿ ನಡುವೆ ವ್ಯತ್ಯಾಸ ಕೇಳಿದ್ರು. 2100 ಮೈನಸ್ 2000 ಎಷ್ಟು ಬಂತು, 100. ಇಷ್ಟೆಲ್ಲ ಮಾಡಿದ್ರು ಎಷ್ಟಾಗುತ್ತೆ, ಟೈಮ್ ಎಷ್ಟು ಹಿಡಿಯಿದೆ, ಇಷ್ಟೆಲ್ಲ ಆಗ್ತದಲ್ಲ. ನಮ್ಗೆ ಇಷ್ಟೇನು ಬೇಡ, ಇಷ್ಟೇನು ಬೇಡ ಅಂತಂದ್ರೆ ಡೈರೆಕ್ಟ್ ಈ ತರ ಏನೇ ಕೇಳಿದ್ರು ಡೈರೆಕ್ಟ್ ಸಿ ಹಾಕಿ ನೀಡಿರಿ. ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿ ವ್ಯತ್ಯಾಸ ಕೇಳಿದ್ರೆ ಎಸ್ ಹಾಕಿ ನೀಡಕ್ ಹೋಗ್ಬಿಡ್ರಿ, ಡೈರೆಕ್ಟ್ ಸಿ ಹಾಕಿ ನೀಡಿರಿ. ಇವಾಗ ನೋಡ್ರಿ, ಸೇಮ್ ಏನಿಲ್ಲ, ಸಿ ಎಷ್ಟಕ್ಕೆ ನೀಡಿರಿ, ಎಸ್ ಹಾಕಿ ನೀಡಿ ಅವಶ್ಯಕತೆ ಬೇಕಿಲ್ಲ ನಮ್ಗೆ. ಎಷ್ಟು ವರ್ಷ ಕೇಳಿದ್ರೆ 2 ವರ್ಷ ಅಲ್ಲ, 2 ವರ್ಷಕ್ಕೆ 2-1 ಮೆಥಡ್. ಸಿಂಪಲ್ 2-1 ಮೆಥಡ್ ಕೊಟ್ಟಿದ್ದಲ್ಲ. ಅಸಲಿಗೆ ಪರ್ಸೆಂಟೇಜ್ ಕಂಡಿರಿ. 10% ಅಂದ್ರೆ ಎಷ್ಟು, 1000. ನೆಕ್ಸ್ಟ್ ಇದಕ್ಕೆ 10% ಅಂದ್ರೆ ಎಷ್ಟು, 100. ಓಕೆ, ನಮಗ ಈ ಸದ್ಯ ಕೇಳಿದರೆ ಸರಳ ಬಡ್ಡಿ ಮತ್ತು ಚಕ್ರ ವ್ಯತ್ಯಾಸ ಕೇಳಿದಾರ. ಸೊ ಇದು ಏನಿರುತ್ತೆ, ಆನ್ಸರ್ ಒಂದೇದು, ಇದೇ ಸರಳ ಬಡ್ಡಿ ಆಗಿರುತ್ತೆ. ಈ ಏನ್ ಆನ್ಸರ್ ಬರ್ತಲ್ಲ ಇದೇ ಸರಳ ಬಡ್ಡಿ ಆಗಿರುತ್ತೆ. ವ್ಯತ್ಯಾಸ ಅಂದ್ರೆ ತೆಗೆದ್ಬಿಡ್ರಿ, ಉಳಿದ ಆನ್ಸರ್ ಏನ್ ಬರುತ್ತಲ್ಲ ಅದೇ ಆನ್ಸರ್ ಇರುತ್ತೆ. 100 ಒಂದೇ 100. ಚಕ್ರ ಬಡ್ಡಿ ಕಂಡಿಡಿದ್ರಿ, ಇಲ್ಲಿ ಬಂದಿರುತ್ತಲ್ಲ 2000, ಇದೇ ಸರಳ ಬಡ್ಡಿ ಆಗಿರುತ್ತೆ. ಸೊ ಅದೇನು 2000 ಬರುತ್ತಲ್ಲ ಅದೇ ಸರಳ ಬಡ್ಡಿ ಆಗಿರುತ್ತೆ. ಅದನ್ನ ಕ್ಯಾನ್ಸಲ್ ಮಾಡ್ರಿ, ಅದಕ್ಕೆ ಕ್ಯಾನ್ಸಲ್ ಮಾಡಿ ಎಷ್ಟು ಬರುತ್ತೆ, ಉಳಿದಿದೆ 100 ಇರುತ್ತಲ್ಲ, ಅದೇ ವ್ಯತ್ಯಾಸ ಆಗಿರುತ್ತೆ. ಇವಾಗ ನೋಡ್ರಿ, ಈ 3 ವರ್ಷ ಕೊಟ್ರೆ ಹೆಂಗೆ ಅಂತೇಳಿ, ಈ 2 ವರ್ಷ ಕೊಟ್ರೆ ತೆಗಿತೀರಾ, 3 ವರ್ಷ ಕೊಟ್ರೆ ಹೆಂಗೆ ಅಂತೇಳಿ ಸೇಮ್ 3-3-1 ಮೆಥಡ್ ಮಾಡ್ತೀರಾ. ಇದೊಂದು ವ್ಯಾಲ್ಯೂ ಬರುತ್ತೆ ಇಲ್ಲಿ, ನೆಕ್ಸ್ಟ್ ಇದೊಂದು ವ್ಯಾಲ್ಯೂ ಬರುತ್ತೆ, ನೆಕ್ಸ್ಟ್ ಇದೊಂದು. ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ವ್ಯತ್ಯಾಸ ಕೇಳಿದ್ರೆ ಫಸ್ಟ್ನೇದು ಬಿಟ್ಬಿಡ್ಬೇಕು, ಇದೇ ಸರಳ ಬಡ್ಡಿ ಆಗಿರುತ್ತೆ. ಇದನ್ನ ಕ್ಯಾನ್ಸಲ್, ಇದು ಕಳಿಬೇಕು, ಹೀಗೆ ಕಳೆದು ಬಿಟ್ರೆ ಈಗ ಬರುತ್ತಲ್ಲ ಆನ್ಸರ್, ಇದೇ ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿ ವ್ಯತ್ಯಾಸ ಆಗಿರುತ್ತೆ. ಇದ್ರ ಎಷ್ಟು ಬಂತು, 100. ಆಪ್ಷನ್ ಬಿ 100. ಸೇಮ್ ನೋಡ್ರಿ, ಏನೈತಿ, ಅಸಲು ಎಷ್ಟು ಕೊಟ್ಟಾರ, 20,000. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟೈತಿ, 20 ಐತಿ. ಟೈಮ್ 3 ವರ್ಷ ಐತಿ. ಆಗಲೇ ಕ್ವಶನ್ ಸೇಮ್ 2 ವರ್ಷ ಐತಿ, 7 ವರ್ಷ ಐತಿ, 3 ವರ್ಷ ಕೊಟ್ಟಾರ. ಸೇಮ್ ಅಸಲು 20,000, ರೇಟ್ 20%, 3 ಇಯರ್ಸ್, ಸಿ ಐ ಮೈನಸ್ ಎಸ್ ಐ. ನಿಮ್ಗೆ ಈ ಮೆಥಡ್ ಗೊತ್ತಾಗಿಲ್ಲ ಅಂದ್ರೆ ಸಿ ಐ ನೀಡುದು, ಎಸ್ ಐ ನೀಡುದು ಕಳಿತೀರಿ. ಒಂದ್ಸತಿ ಇದರ ಕೊಟ್ಟ ಕ್ವಶನ್ಸ್ ಏನೋ ಕೇಳಿರಪ್ಪ ವ್ಯತ್ಯಾಸ ಅಂತ ತಕ್ಷಣ ಅನ್ಕೋಬಿಡ್ರಿ. ನಿಮ್ಗೆ ಗೊತ್ತಿಲ್ಲ ಅಂತಂದ್ರು ಸಿ ಐ ನೀಡಿರಿ, ಎಸ್ ಐ ನೀಡಿ, ಮೈನಸ್ ಮಾಡಿ. ಇಲ್ಲ ಜಲ್ದಿನೇ ಓಕೆ. ಇದನ್ನ ಸ್ವಲ್ಪ ಜಲ್ದಿ ಹೆಂಗ್ ಮಾಡೋದು ಅಂತಂದ್ರೆ 3 ಇಯರ್ಸ್ ಕೊಟ್ಟಾರ, ಸಿ ಐ ಗೊತ್ತಾ ನಿಮ್ಗೆ, ಸಿ ಐ ಅಂತಂದ್ರ 3 ಇಯರ್ಸ್ ಫಾರ್ಮುಲಾ ಗೊತ್ತಾ, 3-3-3-1. ಸಿ ಐ 3-3-1 ಅಂತ ಗೊತ್ತ ನಿಮ್ಗೆ. ಎಸ್ ಐ ನೀಡಿ ಅವಶ್ಯಕತೆ ಏನಿಲ್ಲ, 3 ಕೆಲ್ಸ ಬಿಡ್ರಿ ಜಾಸ್ತಿ. ಅಸಲು ಎಷ್ಟೈತಿ, 20,000 ಐತಿ. ಸರಿನಾ, 20,000 ಐತಿ. ಎಷ್ಟು ಪರ್ಸೆಂಟೇಜ್ ಕಂಡಿಡ್ಬೇಕು ನಾವು, 20% ಕಂಡಿಡ್ಬೇಕು. 20,000 20% ಪರ್ಸೆಂಟೇಜ್ ಅಂತಂದ್ರೆ ಪರ್ಸೆಂಟೇಜ್ ಡಿವೈಡ್ ಬೈ 100 ಅಂತ ಅರ್ಥ. ಸರಿನಾ, ಇಲ್ಲಿ 20,000 ಐತಿ. ಇದು 10% ಎಷ್ಟಾಗೈತಿ, 2,000 ಆಗುತ್ತೆ. ಅಂದ್ರೆ 1 0 ಬಿಟ್ಟು ಪಾಯಿಂಟ್ ಕೊಡೋದಾಗುತ್ತೆ. ಎಷ್ಟಾಗುತ್ತೆ, 10,000 ಅಂತಂದ್ರೆ 2,000 ಆಗುತ್ತೆ. ನಮ್ಮ ಕೇಳಿದ ಎಷ್ಟು, 20% ಅಂದ್ರೆ 2,000 ಪ್ಲಸ್ 2,000 ಎಷ್ಟಾಗುತ್ತೆ, 4,000 ಆಗ್ತೈತಿ. ಗೊತ್ತಾ ನಿಮ್ಗೆ, 20% ಅಂದ್ರೆ 4,000 ಆಗುತ್ತೆ. ಗೊತ್ತಾಗಿಲ್ಲ, ಅಷ್ಟು ಗೊತ್ತಾಗಿಲ್ಲ ಅಂತಂದ್ರೆ ಬರ್ಕೋರಿ, 20,000 ಕೊಟ್ಟಾರಲ್ಲ,
20,000 ಇಂಟು 20% ಅಂದ್ರೆ 20% ಅಂದ್ರೆ 20/100. 0 ಕ್ಯಾನ್ಸಲ್, 0 ಕ್ಯಾನ್ಸಲ್. 2,000 ಇಂಟು 2 4,000. ಅದೇ ಬರುತ್ತೆ. ಫಸ್ಟ್ ಹೆಂಗಿದ್ದ 10% ಹಿಡೀರಿ, ಆಮೇಲೆ 20 ಅಂದ್ರೆ ಡಬಲ್. ಸರಿ, ಎಷ್ಟು ಬಂತು? 4,000 ಬಂತು. 20% ಎಷ್ಟಾಯ್ತು? 4,000 ಆಯ್ತು. ಇದು 20%. ಇದು 20% ಎಷ್ಟಾಯ್ತು? 400. 10% ಅಂದ್ರೆ 400. 20 ಅಂದ್ರೆ ಡಬಲ್ 800. 800. ನಿಮ್ಗೆ ಅದು ಇದೆಲ್ಲ ಸೇಮ್ ಆಗಿ ಹೇಳಿದ್ನಲ್ಲ. 4,000 ಇಂಟು 20%, 20/100. 0 ಕ್ಯಾನ್ಸಲ್. 400 ಇಂಟು 2 ಅಂದ್ರೆ 400 ಇಂಟು 2 ಎಷ್ಟಾಯ್ತು? 800 ಆಯ್ತು. ಅದೇ ಹಚ್ಚಿದ್ರೆ ನೆಕ್ಸ್ಟ್ ಈ ಬಂದಿರ್ತಲ್ಲ ಈ ಆನ್ಸರ್ 20% ಇಡು. 10% ಅಂದ್ರೆ ಎಷ್ಟು? 80. 20 ಅಂದ್ರೆ 160, 160. 10 ಅಂದ್ರೆ 80, 20 ಅಂದ್ರೆ 160, 160. ಇಷ್ಟ ಇದೆ. ನಮ್ಗೆ ಏನ್ ಕೇಳಿದ್ರೆ 3 years CI ಮೈನಸ್ SI ಕೇಳಿದ್ದಾರೆ. ಹೌದಲ್ಲ? CI ಮೈನಸ್ SI ಈ ಏನ್ ವ್ಯಾಲ್ಯೂ ಇರ್ತಲ್ಲ ಫಸ್ಟ್ನೇದು 2 ವರ್ಷದ ಅಂದ್ರೆ 2-1 ಮೆಥಡ್ ಅಂದ್ರೆ ಫಸ್ಟ್ ಏನ್ ಬಂದಿರ್ತ ಈ 3 ವರ್ಷ 3-3-1, 4 ವರ್ಷದ 4-6-4-1 ಈ ತರ ಇರ್ತಲ್ಲ. ಇವಾಗ ನಮಗೆ ಫಸ್ಟ್ ಏನ್ ಬಂದಿರುತ್ತಲ್ಲ ವ್ಯಾಲ್ಯೂ ಬರುತ್ತಲ್ಲ, ಇದೇ SI, ಇದೇ SI. ಇದು ಇಲ್ಲೇ ಕ್ಯಾನ್ಸಲ್ ಮಾಡ್ಬಿಟ್ರಿ, ಮತ್ತೇನ ಕಂಡು ಹಿಡಿದು ಕೇಳೋದು ಇಲ್ಲೇ ತೆಗಿರಿ. ಏನ್ ಬರುತ್ತಲ್ಲ ಆನ್ಸರ್ ಇದೇ CI ಮೈನಸ್ SI ಆನ್ಸರ್. ಈಗ ನೋಡಿ 3 ಎಂಟ್ಲೆ 24, 2-0, 160 ಇಂಟು 1 ಸೇಮ್. 2 ಕೂಡಿಸಿ ಎಷ್ಟು ಬರುತ್ತೆ ನೋಡ್ರಿ? 2,560. 2,560. ನೀವು ಇದನ್ನ CI ಕಂಡು ಹಿಡಿದು SI ಕಂಡು ಹಿಡಿದು ಆಫೀಸ್ ವ್ಯತ್ಯಾಸ ಕಂಡು ಹಿಡಿದು ಇದೇ ಬರುತ್ತೆ ಆನ್ಸರ್. ಡೈರೆಕ್ಟ್ ಆಗಿ CI ಕಂಡು ಹಿಡಕೊಡ್ರಿ, SI ಕಂಡು ಹಿಡಕೊಡ್ರಿ. CI ಏನಿರುತ್ತೆ 3 ವರ್ಷ ಕೇಳಿದ್ರ 3-3-1 ಹಾಕ್ರಿ. ಫಸ್ಟ್ನೇದು ಬಿಟ್ಟ ಬಿಡ್ರಿ. ಇವ್ ಹೇಳ್ಕೊಡ್ರಿ. ಅಕಸ್ಮಾತ್ 4 ವರ್ಷದ ಕೇಳಿದ್ರಿ 4-6-4-1, 4 ವರ್ಷದ ಕೇಳಿದ್ರೆ 4 ವರ್ಷ ಕೇಳಿದ್ರೆ CI ಮೈನಸ್ SI ವ್ಯತ್ಯಾಸ ಕೇಳಿದ್ರೆ 4 ವರ್ಷದ್ದು ಕಂಡು ಹಿಡಿದು ಇದನ್ನ ಬಿಡ್ರಿ. ಇದು ಏನ್ ಆನ್ಸರ್ ಬರುತ್ತಲ್ಲ ಇದೇ ವ್ಯತ್ಯಾಸ. ನೋಡಿ ಕ್ವಶನ್ಸ್ ಹೆಂಗಿದೆ ಇದು ಅಂದ್ರೆ ಡಿ ಗ್ರೂಪ್ ಎಕ್ಸಾಮ್ ಆಗಿದ್ದೆ ಕ್ವಶನ್ಸ್. 1/1/2 ಪ್ಲಸ್ 1/1/1/2 ಪ್ಲಸ್ 1/1/1/2 ಪ್ಲಸ್ 1/1/1/2 ಇದ್ರ ಬೆಲೆ ಕಂಡು ಹಿಡಿಯಿರಿ. ಇದು ಹೆಂಗ್ ಮಾಡ್ತೀರಿ ಅಂದ್ರ ಇದನ್ನ ಸಿಂಪ್ಲಿಫೈ ಮಾಡಿ ಕೂಡಿಸಿ, ಇದನ್ನ ಸಿಂಪ್ಲಿಫೈ ಮಾಡಿ, ಇದನ್ನ ಸಿಂಪ್ಲಿಫೈ ಮಾಡಿ, ಎಲ್ಲ ಸಿಂಪ್ಲಿಫೈ ಮಾಡಿ ಕೂಡಿಸ್ತೀರಿ. ಟೈಮ್ ಎಷ್ಟಾಗತ್ತಾ ನೋಡೋಣ. ಇದನ್ನ ಹೆಂಗ್ ಸಿಂಪ್ಲಿಫೈ ಮಾಡ್ತೀರಿ? ಇದಂದ್ರೆ ಒಂದೇ 2 ಪ್ಲಸ್ 3/2 ಈ ತರ ಬರ್ಕೋದ್ರಿ. ನೆಕ್ಸ್ಟ್ 22 ಪ್ಲಸ್ 23/2 ಹಿಂಗ್ ಬರ್ಕೋ ಅಂತಂದ್ರೆ ಇದು ಲೆಕ್ಕ ಏನಂದ್ರೆ 5 ನಿಮಿಷ ಬೇಕು. ಇದನ್ನ ಬೇರೆ ತರ ಮಾಡೋಣ. ಯಾವ ತರ ಅಂದ್ರೆ ನೋಡಿ 1 2 ಎಷ್ಟಿದೆ ನೋಡಿ ಇಲ್ಲಿ 1 4 ಇದೆಯಲ್ಲ, 4 ಇದೆಯಲ್ಲ 1 2 3 4 4 ಇದ್ರೆ 4 ಸಲ ಬರುತ್ತೆ. 5 ಇತ್ತಂದ್ರೆ 5 ಸಲ ಬರುತ್ತೆ. 6 ಇತ್ತಂದ್ರೆ 6 ಸಲ ಬರುತ್ತೆ. ಓಕೆ, ಇದಿಷ್ಟೇ ಇದೆ ಅಂತರ. ಇಷ್ಟೇ ಇದು. ನೆಕ್ಸ್ಟ್ ಅರ್ಧ 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 ಎಷ್ಟಿದೆ ನೋಡಿ ಇದು ಹಾಫ್. 1/2 ಅಂದ್ರೆ ಹಾಫ್. 1/2 1/2 1 ಆಗುತ್ತೆ. ನೆಕ್ಸ್ಟ್ ಇದು 1.5 ಆಗುತ್ತೆ. ಇದು 2 ಆಗುತ್ತೆ. ನೋಡಿ ಅರ್ಧ ಪ್ಲಸ್ ಅರ್ಧ 1, ಅರ್ಧ 1/2, ಇದು 2 ಆಯ್ತು. ಸೊ ಇದಕ್ಕೆ 2 ಕೂಡಿಸೋಣ. 1 2 3 6 ಇದು ಆನ್ಸರ್ ಎಷ್ಟು? 1 2 3 6 ಸೇಮ್ ಇದೇ ತರ ನಾವು ಮಾಡೋಣ. ನೋಡಿ 1/2 ಪ್ಲಸ್ 1/2 ಪ್ಲಸ್ ಈ ತರ ಕ್ವಶನ್ ನೋಡಿದ ತಕ್ಷಣ ನಮ್ಗೆ ಅನ್ಸುತ್ತೆ ಜಾಸ್ತಿ ದೊಡ್ಡದಿದೆ ಇದು. ಈ ತರ ಕೊಟ್ಟ ತಕ್ಷಣ ಫಸ್ಟ್ ಫಿಕ್ಸ್ ಆಗ್ಬೇಕು, ಏನಿಲ್ಲ ಇದರಲ್ಲಿ ಏನೋ ಟ್ರಿಕ್ಸ್ ಇದೆ ಅಂತ. ಇದನ್ನ ಏನ್ ಮಾಡ್ತಾರೆ, ಇದು ಸಿಂಪ್ಲಿಫೈ ಮಾಡಿ, ಇದು ಸಿಂಪ್ಲಿಫೈ ಮಾಡಿ, ಇದು ಸಿಂಪ್ಲಿಫೈ ಮಾಡಿ ಕೂಡಿಸಿದ್ರು ಬರುತ್ತೆ ಆನ್ಸರ್. ಜಾಸ್ತಿ ಟೈಮ್ ಹಿಡಿಯುತ್ತೆ. ಫಸ್ಟ್ಗೆ ಇದು ಎಷ್ಟಿದೆ, ಇದನ್ನ ಯಾವ ತರ ಬರ್ಕೋಬಹುದು? ಈ ತರ ಬರ್ಕೋಬಹುದು. 1 + 1/2 ಈ ತರನು ಬರ್ಕೋಬಹುದು. ಇದನ್ನ ಈ ತರ ಬರ್ಕೋಬಹುದು. ಸೇಮ್ ಈ ತರ ಬರ್ಕೋಬಹುದು. ಎಲ್ಲ ಬರ್ಕೋಬಹುದು. ಆಮೇಲೆ ಈ ನಂಬರ್ ಇದು ಕೂಡಿಸಿದ್ರು ಬರುತ್ತೆ. ಇವಾಗ ನೋಡಿರ್ಬೇಕಿದೆ. ಇದನ್ನೇ ನೋಡ್ರಿ, 4 ಇದೆಯಲ್ಲ 1 1 1 1 ನೆಕ್ಸ್ಟ್ 3 1 ನೆಕ್ಸ್ಟ್ 2 ನೆಕ್ಸ್ಟ್ 1 ಇದೆ. ಸೇಮ್ ಕೂಡಿಸಿಗುತ್ತೆ 4 3 2 1 ಇದೇ ಆನ್ಸರ್ ಬಂತು. ಸೇಮ್ ಹಂಗೆ 1 1 ಇದೆಲ್ಲ ಕೂಡಿಸಿ ಎಷ್ಟು ಬರುತ್ತೆ? ಇದು ಆನ್ಸರ್ ಎಷ್ಟಿದೆ? 5 ಇದೆಯಲ್ಲ 1 2 3 4 5. ಓಕೆ, ಇದ್ರ ಆನ್ಸರ್ ಬಂತು. ಇದು ಈ ಸಂಖ್ಯೆ ಆಡ್ ಮಾಡಿದ್ರೆ ಎಷ್ಟು ಬಂತು? ಮೇಲೆ ಏನಿದೆ? ಹಾಫ್ ಇದೆ, ಹಾಫ್ ಇದೆ, ಹಾಫ್ ಇದೆ. ಕೂಡಿಸಿ 1/2 ಎಷ್ಟಾಯ್ತು? ಅರ್ಧ ಅರ್ಧ 1 ಆಯ್ತು. ನೆಕ್ಸ್ಟ್ ಅರ್ಧ 1/2, ನೆಕ್ಸ್ಟ್ 2, ಆಮೇಲೆ ಎಷ್ಟಾಯ್ತು? 2/2. ಇದಕ್ಕೆ 2/2 ಕೊಡ್ತಾರೆ ಅಷ್ಟೇ. 2.5 ಇಲ್ಲಿ 2.5 ಅಂತ ಹಾಕಿದಿಲ್ಲ, ಪಾಯಿಂಟ್ ಇಲ್ಲ ಹೊರಗಡೆ ಹಾಕೋ ಸಪ್ರೇಟ್.
0.5, 5 2 ಎಷ್ಟು 7, 4, 3, 2, 1 ಆನ್ಸರ್ ಎಷ್ಟು 1 2 3 4 7.5. ಈ ತರ ಕ್ವಶನ್ಸ್ ಕ್ಯಾಲೆಂಡರ್ ಮೇಲೆ ಅಂದ್ರೆ ಒಂದು ಕ್ವಶನ್ ಫಿಕ್ಸ್ ಇದ್ದೇ ಇರುತ್ತೆ. ಎಕ್ಸಾಮ್ ಯಾವ್ದೇ ಬರ್ರಿ, NTPC ಎಕ್ಸಾಮ್ ಬರ್ರಿ, SSGD ಬರ್ರಿ, PC ಬರ್ರಿ, PSI ಬರ್ರಿ, ಕ್ಯಾಲೆಂಡರ್ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಕ್ವಶನ್ ಏನೈತೆ ನೋಡ್ರಿ, ಇಂದು ಶನಿವಾರ ಆದರೆ 50 ದಿನದ ನಂತರ ಯಾವ ದಿನ ಬರುತ್ತೆ ಅಂತ ಕೇಳ್ಯಾರ. ಇದಕ್ಕೆ ಯಾವ ತರ ಮಾಡೋದು? ಹೆಂಗ್ ಕೇಳ್ಯಾರ? ಇಂದು ಶನಿವಾರ ಆದರೆ 50 ದಿನದ ನಂತರ ಯಾವ ದಿನ ಬರುತ್ತೆ ಕೇಳ್ಯಾರ. ಏನ್ ಮಾಡ್ಬೇಕು? 50 ದಿನ ಎಣಿಸ್ಬೇಕು. ಶನಿವಾರ ಇರ್ತಲ್ಲ, 1 2 3 50 ದಿನ ಎಣಿಸಿದ್ರು ಬರೈತಿ. ಎಷ್ಟೊತ್ತಾಗತ್ತ? 50 ನಿಮಿಷ ಆಕೈತಿ ನಿಮ್ಗೆ. ಇದನ್ನ ಯಾವ ತರ ಮಾಡ್ಬೇಕು? ಇಂದು ಶನಿವಾರ ಐತಂದ್ರೆ 50 ದಿನ ಆದ್ಮೇಲೆ ಯಾವ ದಿನ? ಒಂದು ವಾರಕ್ಕೆ ಎಷ್ಟು ದಿನ ಇರ್ತಾವ? 7 ದಿನ ಇರ್ತಾವ. ಸೊ 50 / 7. ಈಗ ಯಾವ ನಂಬರ್ ಕೊಟ್ಟಿರ್ತಲ್ಲ / 7. 7 ಮಾಡ್ರಿ. 7 ಒಂದ್ಲೆ 7 ಎಷ್ಟೇ ನಿಯರ್ಲಿ 50 ಅಂದ್ರೆ ಹೋಗಲ್ಲ, ನಿಯರ್ಲಿ ಅಕ್ಕಪಕ್ಕ ಹೋಗುತ್ತಾ. 7 7 49. ಎಷ್ಟು ಉಳಿತು? 1 ಉಳಿತು. ಶೇಷ ಅಂತಾರ, ಶೇಷ ಅಥವಾ ರಿಮೈಂಡರ್ ಅಂತೀವಿ. ಎಷ್ಟು ಉಳಿತು? 1 ಉಳಿತು. 1 ಉಳಿತ 1 ದಿನ ಕೊಡ್ಸ್ಬೇಕು. 7 ಉಳಿತಂದ್ರೆ 2 ದಿನ ಕೊಡ್ಸ್ಬೇಕು. 1 ದಿನ ಎಕ್ಸ್ಟ್ರಾ ಬಂತ. ಇವತ್ತು ಶನಿವಾರ ಐತಿ, ಇದಕ್ಕೆ 1 ದಿನ ಕೊಡ್ಸಿದ್ರೆ ಎಷ್ಟಾಗೈತಿ? ಪ್ಲಸ್ 1 ಡೇ ಮಾಡ್ರೆ ಎಷ್ಟು? ಯಾವಾಗ ಬರೈತಿ? ರವಿವಾರ ಬರೈತಿ. ಸೇಮ್ ಹಿಂಗೆ ಇವತ್ತು ಶನಿವಾರ ಆದ್ರೆ ನಾ 50 ದಿನ ಕೇಳಿದ್ರೆ ಹಂಗೆ ಕೇಳಿದ್ರಿ. ಈಗ ನೋಡಿ ನೆಕ್ಸ್ಟ್ 52 ದಿನ ಕೇಳ್ತಾರೆ. ಏನ್ ಮಾಡ್ತಾರೆ? ಸೇಮ್ ಹಂಗ 52 / 7. 7ನೇ ಯಾಕೆ ಹೊಡಿತೀವಿ ಅಂತಂದ್ರೆ 1 ವೀಕ್ ಎಷ್ಟು ಡೇ ಇರ್ತಾವ? 7 ದಿನ ಇರ್ತಾವ. ಸೊ ಅವ್ರು ಯಾವ ದಿನ ಕೇಳ ನೆಕ್ಸ್ಟ್ ಬರ್ಬೇಕಾದ್ರೆ 7 ದಿನ ಆದ್ಮೇಲೆ ಅದ 8ನೇ ದಿನ ಅದು ಬರೋದು. / 7 ಹೊಡಿಬೇಕು. 7 ಒಂದ್ಲೆ ಅಲ್ಲಿ ಹೋಗ್ತೈತಿ. 7 49. ಎಷ್ಟು ಮೇಲೆ ಉಳಿದ ಶೇಷ? 3. ಇದು ಶೇಷ ಏನ್ ಬರುತ್ತಲ್ಲ ಮೇಲೆ ರಿಮೈಂಡರ್ ಏನ್ ಬರುತ್ತಲ್ಲ ಅದನ್ನ ಆಡ್ ಮಾಡ್ಬೇಕು ನಾವು. ಏನಕ್ಕೆ? ಈಗ ಶನಿವಾರ ಐತಲ್ಲ, ಇದಕ್ಕೆ 3 ದಿನ ಆಡ್ ಮಾಡ್ರಿ. ರವಿವಾರ, ಸೋಮವಾರ, ಮಂಗಳವಾರ. ಆನ್ಸರ್ ಏನ್ ಬರ್ತೈತಿ? ಮಂಗಳವಾರ. ಈಗ ಎಷ್ಟೇ ದಿನ ಕೊಡೋರು? 100 ದಿನ ಕೇಳಿ, 200 ದಿನ ಕೇಳಿ, ಎಷ್ಟೇ ದಿನ ಕೇಳಿದ್ರು / 7 ಮಾಡ್ಬೇಕು. ಬಂದ ಆನ್ಸರ್ ಏನಿರುತ್ತಲ್ಲ, ಶೇಷ ಏನಿರುತ್ತಲ್ಲ ಅದನ್ನ ಆಡ್ ಮಾಡ್ಬೇಕು, ಅದನ್ನ ಕೊಡ್ಸ್ಬೇಕು. ಇವಾಗ ನೋಡ್ರಿ, ನಾನು ಸತಿ ಡೌಟ್ ಐತಿ, ಇಲ್ಲ 49 ಕೊಟ್ರು. ಈ ಇಂದು ಶನಿವಾರ ಆದ್ರೆ 49 ದಿನ ಆದ್ಮೇಲೆ ಯಾವ ದಿನ ಬರೋದು ಕೇಳ್ತಾರ. ಅವಾಗ ಏನ್ ಮಾಡ್ಬೇಕು? ಸೇಮ್ / 7 ಕಡಿತ ಹೋಗ್ತದೆ. 7 7 49. ಶೇಷ ಬರ್ಲೇ ಇಲ್ಲ. ಶೇಷ ಏನು ಉಳ್ಳೇ ಇಲ್ಲ. ಶೇಷ ಏನು ಉಳ್ಳಿಲ್ಲ ಅಂತಂದ್ರ ಯಾವ ದಿನ ಇರುತ್ತೆ ಅದೇ ಇರುತ್ತೆ. ಶೇಷ ಏನಿರುತ್ತೆ ಕೂಡಿಸ್ಬೇಕು. ಶೇಷ ಏನು ಉಳ್ಳಿಲ್ಲ ಅಂದ್ರೆ ಇದು ಯಾವ ದಿನ ಇರುತ್ತಲ್ಲ ಅದೇ ದಿನ ಇರುತ್ತೆ. ಸರಿನಾ? ಇದ್ರ ಇನ್ನೊಂದು, ಇದ್ರ ಕ್ಯಾಲೆಂಡರ್ ಯಾವ ತರ ಕೇಳ್ತಾರಂತಂದ್ರೆ, ಜಾಸ್ತಿ ಇವಾಗ ಹೆಂಗ್ ಕೇಳ್ತಾರೆ, ಈಗ ಬಿಟ್ಟು ಮೊದಲೆಲ್ಲ ಕ್ವಶನ್ ಇರ್ತಾರ ಆಯ್ತು. 50 ದಿನ ಆತಂದ್ರೆ 50 100 ದಿನ ಆತಂದ್ರೆ ಎಷ್ಟು ಯಾವ ಬರುತ್ತೆ, ಯಾವ ದಿನ ಬರುತ್ತೆ ಕೇಳ್ತಿದ್ರು. ಇವು ಇನ್ನೂ ಹೆಂಗ ಅಂತಂದ್ರೆ ಇವಾಗ ಇಸ್ವಿ ಕೊಡ್ತಾರೆ. ಯಾವ್ದ್ರ 1947 ಇಸ್ವಿ ಕೊಟ್ಟರು. ಇದೇ ತರ ವರ್ಷ ಕ್ಯಾಲೆಂಡರ್ ಇರ್ತಲ್ಲ, ಯಾವ ವರ್ಷ ಕ್ಯಾಲೆಂಡರ್ ಸೇಮ್ ಇರುತ್ತೆ ಅಂತ ಹೇಳಿ. ಈಗ ಒಂದು ವರ್ಷ ಕೊಟ್ಟಿದ್ರೆ ಈ ಕ್ಯಾಲೆಂಡರ್ 1947 ವರ್ಷ ಹೆಂಗಿರುತ್ತೆ, ಕ್ಯಾಲೆಂಡರ್ ಹೆಂಗಿರುತ್ತಲ್ಲ ಇದೇ ಸೇಮ್ ಯಾವ ವರ್ಷ ಯಾವ ಇಯರ್ ಸೇಮ್ ಕ್ಯಾಲೆಂಡರ್ ಬರ್ತಂತ ಕೇಳ್ತಾರೆ. ಅದಕ್ಕೆ ಹೆಂಗ್ ಮಾಡೋದು ಅಂತಂದ್ರೆ, ಅದಕ್ಕೆ 3 ಕೋಡ್ ಇದೆ. 3 ಕೋಡ್ ನೆನ್ಬಿಟ್ಟು ಹೋಗ್ಬೇಕು. ಶೇಷ ಅಂದ್ರೆ ರಿಮೈಂಡರ್ 0 ಅಂತಂದ್ರೆ 28, 1 ಬಂತಂದ್ರೆ 6 ವರ್ಷ, 2 ಅಥವಾ 3 ಬಂತಂದ್ರೆ 11 ವರ್ಷ. ಇದಿಷ್ಟು ನೆನ್ಬಿಟ್ಟು ಅಂದ್ರೆ ಮುಗಿತು. ಏನಿಲ್ಲ ಕ್ಯಾಲೆಂಡರ್ ಏನೂ ಇಲ್ಲ. ಕ್ಯಾಲೆಂಡರ್ ಏನಿಲ್ಲ. ಇದೇನ್ ಕೊಟ್ಟಿದ್ದಾರೆ 1947 ಕೊಟ್ಟಿದ್ದಾರೆ. ಇದೇ ತರ ಕ್ಯಾಲೆಂಡರ್ ಯಾವ ಬರೋದು ಕೇಳಿದ್ದಾರೆ. ಸೇಮ್ 1947 / ಆಗ್ಲೇ ಏನ್ ಮಾಡಿದ್ದೀವಿ 7 ಹೊಡೆದಿದ್ವಿ. ಇಲ್ಲಿ ಏನ್ ಮಾಡ್ಬೇಕಂದ್ರೆ 4 ಮಾಡ್ಬೇಕು. ಏನಕ್ಕೆ 4 ಮಾಡ್ಬೇಕ್ರಿ ಅಂತಂದ್ರ ಲೀಫ್ ಇಯರ್ ಅಂತಾರ, ಅಧಿಕ ವರ್ಷ. ಅಂದ್ರೆ ಈಗ ಒಂದ್ ವರ್ಷಕ್ಕೆ ಎಷ್ಟು ದಿನ ಇರುತ್ತೆ? 365 ದಿನ ಇರುತ್ತೆ. ಈ ಪ್ರೆಸೆಂಟ್ 365 ದಿನ ಇರುತ್ತೆ. 4 ವರ್ಷಕ್ಕೊಮ್ಮೆ 366 ದಿನ ಆಗ್ತೈತೆ. ಅಧಿಕ ವರ್ಷ ಅಂತಂದ್ರ ಫೆಬ್ರವರಿ 29 ಬರುತ್ತಲ್ಲ, 4 ವರ್ಷಕ್ಕೊಮ್ಮೆ ಅಧಿಕ. ಅದೇ ಸೇಮ್ ಯಾವ್ದೇ ಒಂದು ವರ್ಷ ಕೊಟ್ಟು ಇದೇ ತರ ಕ್ಯಾಲೆಂಡರ್ ನೆಕ್ಸ್ಟ್ ಯಾವ ಇಯರ್ ಬರ್ತದೆ / 4 ಹೊಡಿಬೇಕು. / 4 ಇಲ್ಲಿ ನೋಡ 1947 ಕೊಟ್ಟಾರ. / 4 ಹೊಡಿಬೇಕು. 4 × 19, 4 × 4 16. ಎಷ್ಟು ಉಳಿತು? 3. ಸರ್ ನೆಕ್ಸ್ಟ್ ನಂಬರ್ ಇರಿಸ್ಬೇಕು. ನೆಕ್ಸ್ಟ್ 4 × 8 32. ಎಷ್ಟು ಉಳಿತು? 2. ಓಕೆ, ಸೇಮ್ ಇರಿಸ್ಬೋದು. 4 × 4 24. ಎಷ್ಟು ಉಳಿತು? 3. ಮತ್ ಪಾಯಿಂಟ್ ಕೊಟ್ಟು ಕಂಟಿನ್ಯೂ ಮಾಡ್ಬೇಡ್ರಿ. ಈ ಶೇಷ ಏನ್ ಉಳಿತಲ್ಲ ಇದೇ ನಮ್ಗೆ ಬೇಕಾಗಿರೋದು. ಪಾಯಿಂಟ್ ಕೊಟ್ಟು 0 ತಪ್ಪದೆ ಏನ್ ಬೇಕಾಗಿಲ್ಲ. ಇದೇನ್ ಬರುತ್ತಲ್ಲ 3. ಓಕೆ, 3 ಬಂತು. ಈ ಕೋಡಿನ ನೋಡ್ರಿ 2 3 ಬಂತಂದ್ರೆ 11 ವರ್ಷ ಕೊಡ್ಸ್ಬೇಕು. 2 3 ಬಂತಂದ್ರೆ 11 ವರ್ಷ ಕೊಡ್ಸ್ಬೇಕು. ಅದೇ ಶೇಷ ರಿಮೈಂಡರ್ 1 ಬಂತಂದ್ರೆ 6 ವರ್ಷ ಕೊಡ್ಸ್ಬೇಕು. ಅದೇ 0 ಬಂತಂದ್ರೆ ಏನು ಬರ್ಲೇ ಇಲ್ಲ ಅಂತಂದ್ರೆ 28 ವರ್ಷ ಕೊಡ್ಸ್ಬೇಕು. ಇವಾಗ 3 ಬಂದಿದೆಯಲ್ಲ 11 ವರ್ಷ. ಇದಕ್ಕೆ 11 ವರ್ಷ ಕೊಡ್ಸ್ಬೇಕು. ಇದಕ್ಕೆ 1947ಕ್ಕೆ 11 ವರ್ಷ ಕೊಡ್ಸ್ಬೇಕು ಅಷ್ಟೇ, ಮತ್ತೆ ಏನಿಲ್ಲ. 8 5 1958 ಕ್ಯಾಲೆಂಡರ್ 1947 ಕ್ಯಾಲೆಂಡರ್ ಸೇಮ್ ಇರುತ್ತೆ. ಅಷ್ಟಿದೆ. ಆ ಕ್ಯಾಲೆಂಡರ್ ಹೆಂಗಿರತ್ತಲ್ಲ ಅದೇ ತರ ಕ್ಯಾಲೆಂಡರ್ ಇರುತ್ತೆ.
ಅರ್ಥ ಆಯ್ತಾ? ಇನ್ನೊಂದು ಲೆಕ್ಕ ನೋಡ್ರಿ ಸೇಮ್ ಹಿಂಗೆ. ಇವಾಗ ನೋಡ್ರಿ 2025 ಕ್ಯಾಲೆಂಡರ್ ಯಾವಾಗ ಬರೈತಿ? 2025 ಕ್ಯಾಲೆಂಡರ್ ಇವಾಗ 2025 ಇದೇ ತರ ಕ್ಯಾಲೆಂಡರ್ ಯಾವಾಗ ಬರೈತಿ? ಇದನ್ನ ಕಮೆಂಟ್ ಮಾಡ್ರಿ. ಇದನ್ನ 2025 ಕ್ಯಾಲೆಂಡರ್ ಸೇಮ್ ಯಾವಾಗ ಬರುತ್ತೆ ಅಂತ ಕಮೆಂಟ್ ಮಾಡ್ರಿ. ಎಲ್ರಿಗೂ ಇಷ್ಟ ಆಗಿತ್ತು, ಕ್ಲಾಸ್ ಇಷ್ಟ ಆಯ್ತು ಅನ್ಕೋತೀನಿ. ನಿಮ್ಗೆ ಬೇರೆ ಅಂದ್ರೆ ಇದೇ ತರ ಕ್ವಶನ್ಸ್ ಡಿಸ್ಕಸ್ ಮಾಡೋಣ ಅಂದ್ರೆ ಓಕೆ, ಇಲ್ಲಾಂದ್ರೆ ಟಾಪಿಕ್ ವೈಸ್ ಕ್ಲಾಸ್ ಮಾಡೋಣ ಅಂತಂದ್ರೆ ಕಮೆಂಟ್ ಮಾಡಿ. ಜಾಸ್ತಿ ಕಮೆಂಟ್ ಯಾವ ಟಾಪಿಕ್ ವೈಸ್ ಬರುತ್ತೆ ಅದೇ ಮಾಡ್ತೀನಿ. ಕ್ಲಾಸ್ ಇಷ್ಟ ಆಗಿತ್ತು ಅಂದ್ರೆ ನಂಗೆ ಕಮೆಂಟ್ ಮುಖಾಂತರ ಹೇಳಿ, ಫಾಸ್ಟ್ ಆದ್ರೂ ಹೇಳಿ, ಸ್ಲೋ ಆಗಿತ್ತು ಅಂದ್ರೆ ಹೇಳ್ರಿ.